ಯಾರು ಜಾಸ್ತಿ ಭಕ್ತಿ ಮಾಡಿದ್ದಾರೋ ಅವರೇ ಜ್ಞಾನದಲ್ಲಿ ಮುಂದುವರಿಯುತ್ತಾರೆ. ಪ್ರಶ್ನೆ: कलियुगी राजाई में किन दो चीजों की जरूरत रहती है जो सतयुगी राजाई में नहीं होगी? ಕಲಿಯುಗಿ ರಾಜ್ಯದಲ್ಲಿ ಯಾವ ಎರಡು ವಸ್ತುಗಳ ಅವಶ್ಯಕತೆ ಇರುತ್ತದೆ ಅದು ಸತ್ಯುಗದ ರಾಜ್ಯದಲ್ಲಿ ಇರುವುದಿಲ್ಲ? ಕಲಿಯುಗದ ರಾಜ್ಯದಲ್ಲಿ ಯಾವ ಎರಡು ವಸ್ತುಗಳ ಅವಶ್ಯಕತೆ ಇರುತ್ತದೆ ಸತ್ಯುಗದ ರಾಜ್ಯದಲ್ಲಿ ಇರುವುದಿಲ್ಲ? ಯಾವುದು? ಬಾಬಾ ಉತ್ತರ ಹೇಳ್ತಾರೆ, ಕಲಿಯುಗದ ರಾಜ್ಯದಲ್ಲಿ ಒಂದು ಮಂತ್ರಿ ಮತ್ತು ಎರಡನೇದಾಗಿ ಗುರುಗಳ ಅವಶ್ಯಕತೆ ಇರುತ್ತದೆ. ಸತ್ಯುಗದಲ್ಲಿ ಇವೆರಡೂ ಇರುವುದಿಲ್ಲ, ಅವಶ್ಯಕತೆ ಇರುವುದಿಲ್ಲ. ಏಕೆಂದರೆ ಅಲ್ಲಿ ಯಾರ ಸಲಹೆ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಏಕೆಂದರೆ ಸತ್ಯುಗದ ರಾಜ್ಯವನ್ನು ಸಂಗಮ ಯುಗದಲ್ಲಿ ತಂದೆಯ ಶ್ರೀಮತದಿಂದ ಸ್ಥಾಪನೆ ಆಗಿರುತ್ತದೆ. ಸತ್ಯುಗದ ರಾಜಧಾನಿ ಸಂಗಮ ಯುಗದಲ್ಲಿ ತಂದೆಯ ಶ್ರೀಮತದಿಂದ ಸ್ಥಾಪನೆಯಾಗಿರುತ್ತದೆ. ಎಂತಹ ಶ್ರೀಮತ ಸಿಗುತ್ತದೆ ಅಂದರೆ ಅದು 21 ಪೀಳಿಗೆಯವರೆಗೆ ನಡೆಯುತ್ತದೆ. ಮತ್ತು ಎಲ್ಲರೂ ಸದ್ಗತಿಯಲ್ಲಿರುತ್ತಾರೆ. ಎಂತಹ ಶ್ರೀಮತ ಸಿಗುತ್ತದೆ ಅಂದ್ರೆ 21 ಪೀಳಿಗೆವರೆಗೂ ಅದು ನಡೀತಾ ಇರುತ್ತೆ ಮತ್ತೆ ಎಲ್ಲರೂ ಸದ್ಗತಿಯಲ್ಲಿ ಇರ್ತಾರೆ. ಆದ್ದರಿಂದ ಗುರುಗಳ ಅವಶ್ಯಕತೆ ಕೂಡ ಇರುವುದಿಲ್ಲ. ಗುರುಗಳ ಅವಶ್ಯಕತೆ ಕೂಡ ಇರುವುದಿಲ್ಲ. ಓಂ ಶಾಂತಿ. ಓಂ ಶಾಂತಿ का अर्थ क्या है? ಏನು ಓಂ ಶಾಂತಿ ಅರ್ಥ? ಸ್ವಧರ್ಮದಲ್ಲಿ ಕುಳಿತುಕೊಳ್ಳಿ ಅಂತ, ಅಥವಾ ಹೀಗೆ ಹೇಳ್ಬೋದು, ತಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ಶಾಂತಿಯಲ್ಲಿ ಕುಳಿತುಕೊಳ್ಳಿ. ಇದಕ್ಕೆ ಹೇಳಲಾಗ್ತದೆ ಸ್ವಧರ್ಮದಲ್ಲಿ ಕುಳಿತುಕೊಳ್ಳೋದು. ನಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ಶಾಂತಿಯಲ್ಲಿ ಕುಳಿತುಕೊಳ್ಳೋದಕ್ಕೇನೆ ಸ್ವಧರ್ಮದಲ್ಲಿ ಕುಳಿತುಕೊಳ್ಳೋದು ಅಂತ ಹೇಳಲಾಗುತ್ತೆ. ಭಗವಾನ್ ವಾಚದೆ ಸ್ವಧರ್ಮದಲ್ಲಿ ಸ್ಥಿತರಾಗ್ರಿ ಅಥವಾ ಸ್ವಧರ್ಮದಲ್ಲಿ ಕುಳಿತುಕೊಳ್ಳಿ. अभी तुम्हें बेहद का बाप बेहद की पढ़ाई पढ़ाते हैं. ಈಗ ನಾವು ಮಕ್ಕಳಿಗೆ ಬೇಹದ್ದಿನ ತಂದೆ ಬೇಹದ್ದಿನ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಏಕೆಂದ್ರೆ ಬಾಬಾ ಬೇಹದ್ದಿನ ಸುಖವನ್ನ ಕೊಡುವವರಾಗಿದ್ದಾರೆ. ಶಿಕ್ಷಣದಿಂದ ಸುಖ ಸಿಗುತ್ತೆ ಅಂತಾರೆ ಬಾಬಾ. अब बाबा कहते अपने को आत्मा समझ बैठो.
ತಂದೆ ಹೇಳ್ತಾರೆ, ಮಕ್ಕಳೇ ಈಗ ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಂಡು ಕೂತ್ಕೊಳ್ಳಿ. ಬೇಹದ್ದಿನ ತಂದೆ ಬಂದಿದ್ದಾರೆ ನಮ್ಮೆಲ್ಲರನ್ನ ವಜ್ರ ಸಮಾನ ಮಾಡಲು. हीरे जैसे ದೇವಿ ದೇವತಾ ಹಿ ಹೋತೆ, ವಜ್ರ ಸಮಾನ ದೇವಿ ದೇವತೆಗಳೇ ಆಗ್ತಾರೆ. ಕಬ ಬಂತೆ, ಯಾವಾಗ ಆಗ್ತಾರ ಅವರು? इतने ऊंच पुरुषार्थी कैसे बने, पुरुषोत्तम कैसे बने, ಇಷ್ಟು ಶ್ರೇಷ್ಠ ಪುರುಷೋತ್ತಮ ಅವರು ಹೇಗಾದ್ರು? ಯ ಕೋಯಿ ಬಿ ಬತಾ ನ ಸಕೆ, ಇದನ್ನು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಕೇವಲ ತಂದೆ ಮಾತ್ರ ಹೇಳ್ತಾರೆ. ಪ್ರಜಾಪಿತಾ ಪ್ರಜಾಪಿತಾ ಬ್ರಹ್ಮ ಕೆ ಬಚ್ಚೆ ತುಮ್ ಬ್ರಾಹ್ಮಣ ಟಹರೆ. ಪ್ರಜಾಪಿತ ಬ್ರಹ್ಮನ ಮಕ್ಕಳು ನೀವ್ಯಾರು? ಬ್ರಾಹ್ಮಣರಾಗಿದ್ದೀರಿ. ಫಿರ್ ತುಮ್ಕೋ ಆನಂತರ ನೀವಾಗ್ಬೇಕಾಗಿದೆ ದೇವತಾ. ಬ್ರಾಹ್ಮಣೋ ಕಿ ಹೋತಿ ಹೈ ಚೋಟಿ, ಬ್ರಾಹ್ಮಣರದೇನಿರುತ್ತೆ? ಜುಟ್ಟು. ತುಮ್ ಶೂದ್ರ ಸೇ ಬ್ರಾಹ್ಮಣ ಬನೆ ಹೋ, ನೀವು ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ. तुम प्रजापिता ब्रह्मा के मुख वंशावली हो, कुख वंशावली तो नहीं हो. ನೀವು ಪ್ರಜಾಪಿತ ಬ್ರಹ್ಮನ ಮುಖ ವಂಶಾವಳಿಗಳಾಗಿದ್ದೀರಿ, ನೀವಂತೂ ಕುಖ ವಂಶಾವಳಿಗಳು ಅಲ್ಲ. ಕಲಿಯುಗಿ ಸಬ್ ಹೇ, ಕಲಿಯುಗಿಗಳೆಲ್ಲ ಕುಖ ವಂಶಾವಳಿಗಳು. ಸಾಧು ಸಂತರು ಋಷಿ ಮುನಿಗಳು ಇತ್ಯಾದಿಗಳು ದ್ವಾಪರಯುಗದಿಂದ ಹಿಡ್ಕೊಂಡು ಏನಾಗ್ತಾ ಬಂದಿದ್ದಾರೆ, ಅವರೆಲ್ಲರೂ ಕುಖ ವಂಶಾವಳಿಗಳೇ. ಅಭಿ ಸಿರ್ಫ್ ಈಗ ಕೇವಲ ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರು ಮಾತ್ರ ಮುಖ ವಂಶಾವಳಿಗಳಾಗಿದ್ದೀರಿ. ಯ ತುಮಾರ ಹೇ, ಇದು ನಿಮ್ಮ ಸರ್ವೋತ್ತಮ ಕುಲ, ದೇವತೆಗಳಿಗಿಂತಲೂ ಉತ್ತಮ ಕುಲವಾಗಿದೆ. ಯಾಕೆಂದ್ರೆ ನಿಮಗೆ ಓದಿಸುವವರು ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡುವಂತವರು. ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡ್ಲಿಕ್ಕೆ ತಂದೆ ಬಂದಿದ್ದಾರೆ. ಮಕ್ಕಳಿಗೆ ಕುಳಿತು ತಂದೆ ತಿಳಿಸ್ತಾರೆ. ಏಕೆಂದ್ರೆ ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗ ವಾಲೆ ಯಹಾ ಆತೆ ಹಿ ನಹಿ. ಮಕ್ಕಳಿಗೆ ಯಾಕೆ ತಿಳಿಸ್ತಾರೆ ಬಾಬಾ? ಇಲ್ಲಿ ಬರೋರು ಯಾರು? ಭಕ್ತರಲ್ಲ, ಭಕ್ತಿ ಮಾರ್ಗದವರಲ್ಲ. ಆತೆ ಹೇ, ಇಲ್ಲಿ ಬರೋದು ಯಾರು? ಜ್ಞಾನ ಮಾರ್ಗ ವಾಲೆ. ತುಮ್ ಆತೆ ಹೋ ಬೇಹದ್ ಕೆ ಬಾಪ್ ಸೆ ಭಕ್ತಿ ಕಾ ಫಲ ಲೇನೆ. ನೀವು ಬರೋದೇ ಬೇಹದ್ದಿನ ತಂದೆಯಿಂದ ಭಕ್ತಿಯ ಫಲವನ್ನ ತಗೊಳ್ಳಿಕ್ಕೆ. ಆ ಭಕ್ತಿ ಕಾ ಫಲ್ ಕೌನ್ ಲೇಂಗೆ? ಈಗ ಭಕ್ತಿಯ ಫಲವನ್ನ ತಗೊಳ್ಳೋರು ಯಾರು? ಯಾರು ಜಾಸ್ತಿ ಭಕ್ತಿ ಮಾಡ್ತಾರೋ ಅವರೇ ಕಲ್ಲು ಬುದ್ಧಿಯಿಂದ ಏನಾಗ್ತಾರೆ? ಪಾರಸ ಬುದ್ಧಿ ಆಗ್ತಾರೆ. ಅವರೇ ಬಂದು ಜ್ಞಾನವನ್ನ ತೆಗೆದುಕೊಳ್ತಾರೆ. क्योंकि भक्ति का फल भगवान को ही आकर देना है. ಯಾಕೆಂದ್ರೆ ಭಕ್ತಿಯ ಫಲವನ್ನ ಭಗವಂತನೇ ಬಂದು ಕೊಡ್ಬೇಕಾಗತ್ತೆ. ಯ ಅಚ್ಚಿ ರೀತಿ ಸಮಜ್ನೆ ಕಿ ಬಾತೆ. ಇವೆಲ್ಲ ಬಹಳ ಚೆನ್ನಾಗಿ ತಿಳ್ಕೊಡುವಂತ ಮಾತುಗಳಾಗಿವೆ. ಅಭಿ ತುಮ್ ಕಲಿಯುಗ್ ಸೇ ಸತ್ಯುಗಿ ವಿಕಾರಿ ಸೇ ನಿರ್ವಿಕಾರಿ ಬಂತೆ ಹೋ. ಈಗ ನೀವು ಮಕ್ಕಳು ಕಲಿಯುಗಿಗಳಿಂದ ಸತ್ಯುಗಿ, ವಿಕಾರಿಗಳಿಂದ ನಿರ್ವಿಕಾರಿಗಳಾಗ್ತೀರಾ ಅಥವಾ ಪುರುಷೋತ್ತಮರಾಗ್ತೀರಿ. ತುಮ್ ಆಯೆ ಹೋ, ನೀವು ಬಂದಿರೋದೇ ಏಸಾ ಲಕ್ಷ್ಮೀ ನಾರಾಯಣ್ ಜೈಸಾ ಬನ್ನೆ ಕೆಲಿ, ಈ ರೀತಿ ಲಕ್ಷ್ಮೀ ನಾರಾಯಣರ ಹಾಗೆ ಆಗ್ಲಿಕ್ಕೆ. ಯ ಭಗವಾನ್ ಭಗವತಿ ಹೈ ತೋ ಜರೂರ್ ಇನೋಂಕೋ ಭಗವಾನ್ ಹಿ ಪಢಾಯೇಗಾ. ಇಲ್ಲಿ ಆಗೋದು ಯಾರು ನಾವು? ನಮ್ ಗುರಿ ಉದ್ದೇಶ ಏನೋ ಭಗವಾನ್ ಭಗವತಿ ಆಗ್ಬೇಕು ಅಂತ. ಹಾಗಾದ್ರೆ ಭಗವಾನ್ ಭಗವತಿ ಆಗ್ಬೇಕು ಅಂತಂದ್ರೆ ಅವ್ರಿಗೆ ಓದಿಸೋರು ಯಾರಾಗಿರ್ಬೇಕು? ಡಾಕ್ಟ್ರಿಗೆ ಓದಿಸೋರು ಯಾರಾಗಿರ್ತಾರೆ? ಡಾಕ್ಟ್ರೇ ಹೇಗಾಗಿರ್ತಾರೋ ಹಾಗೆ ಭಗವಾನ್ ಭಗವತಿ ಆಗ್ಬೇಕು ಅಂದ್ರೆ ಓದಿಸೋರು ಯಾರು? ಭಗವಾನ್ ಭಗವತಿ ಅಂದ್ರೆ ದೇವಿ ದೇವತಾ. ಅವ್ರನ್ನ ಓದಿಸ್ಲಿಕ್ಕೆ ಭಗವಂತನೇ ಓದಿಸ್ಬೇಕಾಗತ್ತೆ. ಭಗವಾನ್ ವಾಚ್ ಪರಂತು ಭಗವಾನ್ ಕಿಸ್ಕೋ ಕಹಾ ಜಾತಾ. ಭಕ್ತಿಯಲ್ಲಿ ಹೇಳ್ತಾರೆ ಭಗವಾನ್ ವಾಚ ಅಂತ, ಆದ್ರೆ ಭಗವಾನ್ ಅಂತ ಯಾರಿಗೆ ಹೇಳಲಾಗ್ತದೆ? ಭಗವಾನ್ ತೋ ಏಕ್ ಹೋತಾ ಹೈ, ಭಗವಂತ ಒಬ್ಬರೇ ಇರ್ತಾರೆ. ಭಗವಾನ್ ಕೊಯ್ ಸೈಕಡೋ ಹಜಾರೋ ನೈ ಹೋತೆ, ಸಾವಿರಾರು ಗಟ್ಲೆ ಕೋಟಿ ಗಟ್ಲೆ ಅಂತೂ ಯಾರಿರುವುದಿಲ್ಲ, ಭಗವಂತ ಇಲ್ಲ. ಆದ್ರೆ ಭಕ್ತಿ ಮಾರ್ಗದ ರೀತಿಯಲ್ಲಿ
ಭಗವಂತ ಅಂದ್ರೆ ಅವ್ರಿಗೆ ಎಲ್ಲವೂ ಭಗವಂತನೇ ಅಲ್ವಾ, ಎಲ್ಲರಲ್ಲಿ ಭಗವಂತ ಇದ್ದಾನೆ ಅಂತ ಹೇಳ್ಬಿಡ್ತಾರೆ. ಮಿಠಿ ಪತ್ಥರ್ ಮೇ ನಹಿ ಹೋತೆ ಹೈ, ಭಗವಂತ ಮಣ್ಣಲ್ಲಿ, ಕಲ್ಲಲ್ಲಿ, ಅಣುಗಳಲ್ಲಿ, ಅಣುರೇಣು ತೃಣ ಕಾಷ್ಟಗಳಲ್ಲೆಲ್ಲ ಇರೋದಿಲ್ಲ. ಬಾತ್ ಕೋ ನ ಜಾನೆ ಕಾರಣ ಭಾರತ್ ಕಿತನಾ ಕಂಗಾಲ್ ಬಂದ್ ಪಡ ಹೈ, ತಂದೆನ ತಿಳಿಯದೇ ಇರುವ ಕಾರಣ ಭಾರತ ಏನಾಗೋಗ್ಬಿಟ್ಟಿದೆ, ಎಷ್ಟೊಂದು ಕಂಗಾಲಾಗಿದೆ, ಬಡ ರಾಷ್ಟ್ರ ಆಗೋಗ್ಬಿಟ್ಟಿದೆ. ಬಚ್ಚೆ ಜಾನ್ತೆ ಹೇ ಭಾರತ್ ಮೇ ಇನ್ಕಿ ಲಕ್ಷ್ಮೀ ನಾರಾಯಣ್ ಕಿ ರಾಜಧಾನಿ ಥಿ. ಆದ್ರೆ ನೀವು ಮಕ್ಕಳಿಗೆ ಗೊತ್ತು, ಇದೇ ಭಾರತದಲ್ಲಿ ಇವರ ಅಂದ್ರೆ ಲಕ್ಷ್ಮೀನಾರಾಯಣರ ರಾಜಧಾನಿ ಇತ್ತು. ಇನೋಗೆ ಬಾಲ್ ಬಚ್ಚೆ ಆದಿ ಜೋ ಬಿ ಥೇ ರಾಜಧಾನಿ ಕೆ ಮಾಲೀಕ ಥೇ. ಏನು ಲಕ್ಷ್ಮೀನಾರಾಯಣರ ಮಕ್ಕಳು, ಅವರ ಮರಿಗಳು, ಮೊಮ್ಮಕ್ಕಳು ಅವರೆಲ್ಲ ಏನಾದ್ರು ರಾಜಧಾನಿಯ ಮಾಲೀಕರಾಗಿದ್ರು. ತುಮ್ ಯಹ ಆಯೆ ಹಿ ಹೋ, ನೀವಿಲ್ಲಿ ಬಂದಿರೋದೇ ಯಾಕೆ, ರಾಜಧಾನಿಗೆ ಮಾಲೀಕ ಬನ್ನನೆ, ರಾಜಧಾನಿಯ ಮಾಲೀಕರಾಗೋದಕ್ಕೆ. ಯಹ ಭಿ ತೋ ಹೈ ನೈ, ಭಾರತ್ ಮೇ ಇನೋಕ ರಾಜ್ಯ ತಾ, ಭಾರತದಲ್ಲಿ ಇವರ ರಾಜ್ಯ ಇತ್ತು. बच्चों को समझाया जाता है जब इन देवी देवताओं की राजधानी थी, सूर्यवंशी और चंद्रवंशी थे, तब और कोई धर्म नहीं था. ಮಕ್ಕಳಿಗೆ ಬಾಬಾ ತಿಳಿಸ್ಕೊಟ್ಟಿದ್ದಾರೆ, ಯಾವಾಗ ದೇವಿ ದೇವತೆಗಳ ರಾಜಧಾನಿ ಇತ್ತು, ಸೂರ್ಯವಂಶಿಗಳು ಮತ್ತು ಚಂದ್ರವಂಶಿಗಳಿದ್ರು, ಆಗ ಬೇರೆ ಯಾವ ಧರ್ಮನೂ ಇರಲೇ ಇಲ್ಲ. ಈ ಸಮಯ ಫಿರ್ ಔರ್ ಸಬ್ ಧರ್ಮ, ಈ ಸಮಯದಲ್ಲಿ ಮತ್ತೆ ಬೇರೆ ಎಲ್ಲಾ ಧರ್ಮಗಳು ಇದಾವೆ. ಯ ಧರ್ಮ ಹೈ ನೈ, ಈ ಧರ್ಮ ಮಾತ್ರ ಇಲ್ಲ. ಯಾವ ಧರ್ಮ? ಯ ಜೋ ಫೌಂಡೇಶನ್ ಹೈ ಜಿಸ್ಕೋ ಥುರ್ ಕಹಾ ಜಾತಾ ಹೈ. ಈಗೇನು ಫೌಂಡೇಶನ್ ಇದೆ, ಯಾವ್ದು ಫೌಂಡೇಶನ್? ದೇವಿ ದೇವತಾ ಧರ್ಮದ ಫೌಂಡೇಶನ್, ಇದಕ್ಕೆ ಕಾಂಡ ಎಂದು ಹೇಳಲಾಗತ್ತೆ. ಈ ಸಮಯ ಮನುಷ್ಯ ಸೃಷ್ಟಿ ರೂಪಿ ಝಾಡ್ ಕಾ ಥುರ್ ಸಾರಾ ಸಡ್ ಗಯಾ ಹೈ. ಆದ್ರೆ ದೇವಿ ದೇವತಾ ಧರ್ಮ ಎನ್ನುವಂತ ಕಾಂಡ ಏನು ಇತ್ತು, ಅದೀಗೇನಾಗಿ ಹೋಗ್ಬಿಟ್ಟಿದೆ, ಯಾವ ಸ್ಥಿತಿಯಲ್ಲಿದೆ? ಅದು ಕೊಳೆತಂತ ಸ್ಥಿತಿಯಲ್ಲಿದೆ. ಬಾಕಿ ಸಬ್ ಕಡೆ ನೋಡಿ, ಕಾಂಡ ಕೊಳೆತರು ಇನ್ ನೋಡಿದೆಲ್ಲವೂ ಇದಾವೆ. ಎಲ್ಲಾ ರೆಂಬೆ ಟೊಂಗೆಗಳಿದಾವೆ, ಕಾಂಡ ಮಾತ್ರ ಕೊಳೆತು ಹೋಗಿದೆ. ಅವು ಉನ್ ಸಬ್ಕಿ ಆಯು ಪೂರಿ ಹೋತಿ ಹೈ. ಈಗ ಅವೆಲ್ಲವುಗಳ ರೆಂಬೆ ಟೊಂಗೆಗಳ ಆಯಸ್ಸು ಕೂಡ ಏನಾಗ್ತಾ ಇದೆ? ಪೂರ್ಣ ಆಗ್ತಾ ಇದೆ. ಯ ಮನುಷ್ಯ ಸೃಷ್ಟಿ ರೂಪಿ ವೆರೈಟಿ ಝಾಡ್ ಹೈ. ಇದು ಮನುಷ್ಯ ಸೃಷ್ಟಿ ರೂಪಿ ವೆರೈಟಿ ವೃಕ್ಷವಾಗಿದೆ. ಭಿನ್ನ ಭಿನ್ನ ನಾಮ, ರೂಪ, ದೇಶ, ಕಾಲ ಅನೇಕಾನೇಕ ಇದ್ದಾವೆ. ಕಿತನಾ ಬಡಾ ಝಾಡ್ ಹೈ. ಈ ವೃಕ್ಷ ಏನಿದೆ, ಇದು ಬಹಳ ದೊಡ್ಡ ವೃಕ್ಷ ಇದು. बाप समझाते हैं कल्प कल्प यह झाड़ जड़ जड़ीभूत तमो प्रधान हो जाता है, तब फिर मैं आता हूँ. ಶಿವಬಾಬಾ ಹೇಳ್ತಾರೆ, ಮಕ್ಕಳೇ ಕಲ್ಪ ಕಲ್ಪನೋ, ಯಾವಾಗ ಈ ಮಾನವ ವಂಶ ವೃಕ್ಷ ಜರ್ಜರಿತ ಆಗೋಗ್ಬಿಡುತ್ತೆ, ತಮೋ ಪ್ರಧಾನ ಆಗುತ್ತೆ, ಆಗಲೇ ನಾನು ಪುನಃ ಪುನಃ ಬರುತ್ತೇನೆ. ತುಮ್ ಮುझे पुकारते हो, ನೀವು ನನ್ನನ್ನ ಈ ರೀತಿ ಕರಿತೀರಿ, ಬಾಬಾ आओ हम पतितों को आकर पावन बनाओ. हे पतित पावन कहते हैं तो निराकार बाप ही याद आता है. ಪರಮಾತ್ಮ ಪತಿತ ಪಾವನ ಅಂದಾಗ ಯಾರು ನೆನಪಾಗ್ತಾರೆ? ತಂದೆನೇ ನೆನಪಾಗ್ತಾರೆ. ಸಾಕಾರಿ ತೋ ಕಭಿ ಯಾದ್ ನಹಿ ಆಯೇಗ. ತಂದೆ ಅಂದಾಗ ಎಂದು ಯಾರು ನೆನಪಾಗಲ್ಲ? ಪತಿತ ಪಾವನ ಅಂದಾಗ ಬೇರೆ ಯಾವ್ದೋ ಸಾಕಾರ ನೆನಪಾಗಲ್ಲ, ನಿರಾಕಾರನೇ ಎಲ್ಲರಿಗೂ ನೆನಪಾಗ್ತಾರೆ. ಪತಿತ ಪಾವನ್ ಸದ್ಗತಿ ದಾತ ಹೈ ಹಿ, ಪತಿತ ಪಾವನ ಸದ್ಗತಿ ದಾತ ಒಬ್ಬರೇ ಆಗಿದ್ದಾರೆ. ಜಬ್ ಸತ್ಯುಗ ಥಾ ತೋ ತುಮಾರಿ ಸದ್ಗತಿ ಥಿ. ಸತ್ಯುಗ ಇದ್ದಾಗ ಏನಿತ್ತು? ನಿಮ್ಮದು ಸದ್ಗತಿ ಇತ್ತು. ಅಭಿ ತುಮ್ ಪುರುಷೋತ್ತಮ ಸಂಗಮ ಯುಗ ಪರ್ ಬೈಠೆ ಹೋ, ಬಾಕಿ ಅವ್ರ ಸಬ್ ಕಲಿಯುಗ ಮೇ ಹೈ. ಈಗ ನೀವು ಮಕ್ಕಳು ಪುರುಷೋತ್ತಮ ಸಂಗಮ ಯುಗದಲ್ಲಿ ಕುಳಿತಿದ್ದೀರಿ. ಇನ್ನುಳಿದವರೆಲ್ಲ ಎಲ್ಲಿದ್ದಾರೆ? ಕಲಿಯುಗದಲ್ಲಿದ್ದಾರೆ. ತುಮ್ ಹೋ, ನೀವಾಗಿದ್ದೀರಿ, ನೀವಿದ್ದೀರಿ. ಎಲ್ಲಿದ್ದೀರಿ ನೀವು? ಎಲ್ಲರೂ ಕಲಿಯುಗದಲ್ಲಿದ್ದಾರೆ. ನೀವೆಲ್ಲಿದ್ದೀರಿ? ಪುರುಷೋತ್ತಮ ಸಂಗಮ ಯುಗದಲ್ಲಿ. उत्तम ते उत्तम पुरुष व ऊंच ते ऊंच गाया जाता है एक भगवान. ಶ್ರೇಷ್ಠಾತಿ ಶ್ರೇಷ್ಠ ಪುರುಷ ಅಥವಾ ಶ್ರೇಷ್ಠಾತಿ ಶ್ರೇಷ್ಠ ಉಂಚೈತೆ ಉಂಚ ಅಂತ ಹೇಳೋದು ಯಾರಿಗೆ? ಒಬ್ಬ ಭಗವಂತನಿಗೆ ಮಾತ್ರ. ಅವರಿಗೆ ಏನ್ ಅಂತ ಹೇಳ್ತಾರೆ? ಊಂಚಾ ತೇರಾ ನಾಮ್, ಊಂಚಾ ತೇರಾ ಧಾಮ್.
ನಿನ್ನ ಹೆಸರು ಶ್ರೇಷ್ಠ, ನಿನ್ನ ಧಾಮನೂ ಕೂಡ, ನೀನಿರುವಂತ ಊರು ಕೂಡ ಶ್ರೇಷ್ಠ ಅಂತ ಹೇಳ್ಬಿಡ್ತಾರೆ. ಓಂಚತೆ ಓಂಚ ರಹತೆ ಹೇನ, ಮತ್ತವರು ಬಹಳ ಮೇಲೆ ಇರುವಂತವ್ರು, ಎಲ್ಲರಿಗಿಂತ ಶ್ರೇಷ್ಠ ಸ್ಥಾನದಲ್ಲಿ ಅತ್ಯಂತ ಮೇಲಕ್ಕೆ ಎತ್ತರದಲ್ಲಿ ಇರುವಂತವ್ರು, ಅಂದ್ರೆ ಪರಮಧಾಮದಲ್ಲಿ ಇರುವಂತವ್ರು. ಯ ಬಡ ಸಮಶ್ನಿಕ, ಇವೆಲ್ಲ ಬಹಳ ಚೆನ್ನಾಗಿ ತಿಳ್ಕೊಳ್ಳುವಂತದ್ದಾಗಿದೆ. सतयुग त्रेता द्वापर कलयुग फिर है संगम युग. इसका किसको पता नहीं. ಎಷ್ಟು ಯುಗಗಳು ಅಂದ್ರೆ ಲೌಕಿಕದವರು ಭಕ್ತರು ಕೂಡ ಹೇಳ್ತಾರೆ 4 ಯುಗ, ಸತ್ಯ ತ್ರೇತಾ ದ್ವಾಪರ ಕಲಿಯುಗ ಅಂತ. ಆದ್ರೆ ಆಕ್ಚುಲಿ ಇನ್ನೊಂದು ಯುಗ ಇದೆ, ಅದ್ಯಾವುದು ಸಂಗಮ ಯುಗ. ಇದು ಯಾರಿಗೂ ಇದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ಡ್ರಾಮಾ ಮೇಯ ಭಕ್ತಿ ಮಾರ್ಗ ಭಿ ಬನಾ ಹುವಾ ಹೇ. ನೋಡ್ರಿ, ನಾಟಕದಲ್ಲಿ ಭಕ್ತಿ ಮಾರ್ಗ ಕೂಡ ಏನಾಗಿದೆ, ಮಾಡಲ್ಪಟ್ಟಿದೆ. ಏಸನೆ ಕಹ ಸಕ್ತೆ ಕಿ ಬಾಬಾ ಫಿರ್ ಯಹ ಭಕ್ತಿ ಮಾರ್ಗ ಕ್ಯೋ ಬನಾಯಾ ಹೇ. ಈ ರೀತಿ ನಾವು ಪ್ರಶ್ನೆ ಮಾಡ್ಲಿಕ್ಕಿಲ್ಲ, ಬಾಬಾ ಯಾಕೆ ಈ ಭಕ್ತಿ ಮಾರ್ಗ ಯಾಕೆ ರಚನೆ ಮಾಡಿದ್ರು, ಭಕ್ತಿ ಮಾರ್ಗ ಯಾಕೆ ಸೃಷ್ಟಿ ಮಾಡಿದ್ರು ಭಗವಂತ, ಈ ಪ್ರಶ್ನೆ ಎತ್ತಲಿಕ್ಕಿಲ್ಲ. ಇದೇನಿದೆ ಡ್ರಾಮಾ, ನಾಟಕದಲ್ಲಿತ್ತು, ಆಯ್ತು. ಅದ್ರ ಕಲ್ಯಾಣಕಾರಿ ಡ್ರಾಮಾ, ಭಕ್ತಿ ಮಾಡೋದ್ರಲ್ಲೂ ಕಲ್ಯಾಣ ಇದೆ ಅಲ್ವಾ, ಅದಕ್ಕಾಗಿ ಅದು ಪ್ರಶ್ನೆ ಎತ್ತೋ ಹಾಗೆ ಇಲ್ಲ. ಯಥೋ ಅನಾದಿ ಹೇ, ಇದು ಅನಾದಿ, ಯಾರು ಇದು ಸೃಷ್ಟಿ ಮಾಡಿದ್ದೇ ಅಲ್ಲ. ಭಕ್ತಿ ಮಾಡಬೇಕು ಅದೆಲ್ಲ ಸೃಷ್ಟಿ ಮಾಡಿದ್ದಿಲ್ಲ, ಇದು ಅನಾದಿಯಿಂದ ಪ್ರೀಫಿಕ್ಸ್ಡ್ ಡ್ರಾಮಾ, ಆಲ್ರೆಡಿ ಶೂಟೆಡ್ ಡ್ರಾಮಾ. ಅದು ಹೆಂಗ್ ಶೂಟ್ ಆಗಿದೆಯೋ ಅದೇ ತರ ಏನಾಗ್ತಾ ಇರುತ್ತೆ, ನಡ್ಕೊಂಡ್ ಬರ್ತಾ ಇರುತ್ತೆ. ಬಾಬಾ ಯಾಕೆ ಹಂಗ್ ಮಾಡಿದ್ರು, ನಾಟಕದಲ್ಲಿ ಹಂಗ್ಯಾಕ್ ಮಾಡಿದ್ರು ಬಾಬಾ, ಇವೆಲ್ಲ ಪ್ರಶ್ನೆ ಎತ್ತಲಿಕ್ಕಿಲ್ಲ. ಅದಕ್ಕೆ ಬಾಬಾ ಇನ್ನೂ ಮುಂದುವರೆದೇನೆ ಹೇಳ್ತಾರೆ, ಇದು ಕುದುರತೆ, ನೇಚರ್ ಇದಷ್ಟೇ. ಭಕ್ತಿ ಮಾಡೋದು ನೇಚರು, ಭಕ್ತಿ ಮುಗಿದು ಜ್ಞಾನಕ್ಕೆ ಬರೋದು ಇದು ನೇಚರೇ, ಅಲ್ಲ ಡ್ರಾಮಾ ಇದೆ. ಮೈ ಬೈಟ್ ತುಮಕೋ ಇಸ್ ಡ್ರಾಮಾ ಕಾ ರಾಜ್ ಸಮझाता. ನಾನು ಕುಳಿತು ಆಮೇಲೆ ಬಂದು ಏನ್ ಮಾಡ್ತೇನೆ, ನಾಟಕದ ರಹಸ್ಯವನ್ನ ತಿಳಿಸಿಕೊಡ್ತೇನೆ. मैंने बनाया हो तो फिर कहेंगे कब बनाया. ಒಂದ್ ವೇಳೆ ನೀವೇನಾದ್ರೂ ಭಗವಂತನೇ ಇದನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನೆಕ್ಸ್ಟ್ ಒಂದ್ ಪ್ರಶ್ನೆ ಬರುತ್ತೆ, ಯಾವಾಗ ಮಾಡಿದ್ರು ಇದನ್ನ, ಡ್ರಾಮಾ ಕುತ್ಕೊಂಡು ಯಾವಾಗ ಬರೆದ್ರು, ಯಾಕೆ ಹಿಂಗೇ ಬರೆದ್ರು, ಇನ್ನು ಕ್ಯೋ ಅವೆಲ್ಲ ಏನಾಗ್ತದೆ, ಉದ್ದ ಬಾಲನೇ ಬೆಳೀತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಇದು ಡ್ರಾಮಾ ಅಷ್ಟೇ. बाप कहते ये अनादि है ही, शुरू कब हुआ यह ख्याल नहीं आ सकता. ಈ ನಾಟಕ ಯಾವಾಗ ಪ್ರಾರಂಭ ಆಯ್ತು ಈ ಪ್ರಶ್ನೆನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆ ಪ್ರಶ್ನೆನೂ ಹಾಕೊಳ್ಬಾರ್ದು ಅಂತ. ಅಗರ್ ಕಹೆಂಗೆ ಫಲಾನೆ ಸಮಯ ಶುರು ಹುವಾ, ಆಯ್ತು ಯಾವಾಗ ಶುರು ಆಯ್ತು ಅದಕ್ಕೆ ಉತ್ತರ ಏನೋ ಹೇಳ್ತೀರಿ ಅನ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ ಏನಂತ, ಇದು ಬಂದ್ ಯಾವಾಗ ಆಗತ್ತೆ, ಬಂದಾಗತ್ತಾ, ಇದು ಸ್ಟಾರ್ಟ್ ಆಗತ್ತಾ, ಬಂದಾಗತ್ತಾ. ಅದಕ್ಕೆ ಬಾಬಾ ಹೇಳ್ತಾರೆ ಸೃಷ್ಟಿ ಚಕ್ರ ಗೋಲ್ ಯಾವಾಗ್ಲೂ ತಿರುಗ್ತಾ ಇರುತ್ತೆ. ರೌಂಡ್ ಇದೆ ಅಂದ್ರೆ ಸ್ಟಾರ್ಟು ಇಲ್ಲ ಎಂಡೂ ಇಲ್ಲ ಅಂತ, ಚಕ್ರ ನಿರಂತರ ನಡೀತಾ ಇರ್ತದೆ. ಪರಂತು ನೈ ಯಥೋ ಚಕ್ರ ಚಲ್ತಾ ಹಿ रहता है. तुम चित्र भी बनाते हो ಬ್ರಹ್ಮ ವಿಷ್ಣು ಶಂಕರ का. ತ್ರಿಮೂರ್ತಿ ಚಿತ್ರನೂ ನೀವು ಮಾಡ್ತೀರಿ. ಯಹೇ ಯಾರು ಇವರೆಲ್ಲ, ದೇವತೆಗಳು. ತ್ರಿಮೂರ್ತಿ ದಿಖಾತೆ ಹೇ, ತ್ರಿಮೂರ್ತಿ ದೇವತೆಗಳನ್ನ ತೋರಿಸ್ತಾರೆ. ಉಸ್ಮೆ ಊಂಚತೆ ಊಂಚ್, ಅದರಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಯಾರು, ಶಿವ್ ಕೋ ದಿಖಾತೆ, ಮೇಲೆ ಶಿವನನ್ನ, ಶಿವ ಬಾಬಾವ್ರನ್ನ ತೋರಿಸ್ತೀರಿ. ಉನ್ಕೋ ಅಲಗ್ ಕರ್ ದೇತೆ ಹೇ, ಅವ್ರನ್ನ ಅವ್ರ ಸಾಲಿನಲ್ಲೇ ಇಟ್ಟಿಲ್ಲ, ಬ್ರಹ್ಮ ವಿಷ್ಣು ಶಂಕರ ಅವ್ರಿಗಿಂತ ಮೊದಲು ಶಿವ ಅಂತ ಒಂದೇ ಲೈನ್ ಅಲ್ಲಿ ತೋರಿಸಲ್ಲ. ಅವ್ರ 3 ಜನರಿಗಿಂತ ಎಲ್ಲಿ ತೋರಿಸಲಾಗಿದೆ, ಮೇಲೆ ತೋರಿಸಲಾಗಿದೆ. ಬಾಬಾ ಹೇಳ್ತಾ ಇದ್ದಾರೆ ಬ್ರಹ್ಮ ದ್ವಾರ ಸ್ಥಾಪನಾ ಸೋತೋ ಅಬ್ ಹೋ ರಹಾ ಹೈ. ಬ್ರಹ್ಮ ಬಾಬಾವ್ರ ಮೂಲಕ ಏನು ಸ್ಥಾಪನೆ, ಅದು ಇವಾಗ ನಡೀತಾ ಇದೆ. ತುಮ್ ಅಪನಿ ರಾಜಧಾನಿ ಸ್ಥಾಪನಾ ಕರ್ ರಹೆ ಹೋ, ಈಗ ನೀವು ಮಕ್ಕಳು ರಾಜಧಾನಿಯನ್ನ ಸ್ಥಾಪನೆ ಮಾಡ್ತಾ ಇದ್ದೀರಿ. ರಾಜಧಾನಿ ಮೇ ತೋ ಸ ಪ್ರಕಾರಕ್ಕೆ ಪದ ಹೋತೆ. ರಾಜಧಾನಿ ಅಂದ್ಮೇಲೆ ಎಲ್ಲ ಪ್ರಕಾರದ ಪದವಿ ಇರುತ್ತೆ. ರಾಜಧಾನಿ ಅಂತ ಯಾವ್ದಕ್ಕೆ ಹೇಳ್ತಾರೆ, ರಾಜಧಾನಿ ಅಂತ ಯಾವ್ದಕ್ಕೆ ಹೇಳ್ತಾರೆ, ರಾಜ್ಯ ಅಂತ ಯಾವ್ದಕ್ಕೆ ಹೇಳ್ತಾರೆ, ಅಲ್ಲಿ ಏನೇನ್ ಪದವಿ ಇರುತ್ತೆ, ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಸಬ್ ಹೋತೆ ಹೇ ರಾಯ್ ದೇನೆ ಕೆ ಲಿಯೆ. ಇವರೆಲ್ಲ ಯಾಕಿದ್ದಾರೆ, ಸಲಹೆಗಳನ್ನ ಕೊಟ್ಕೊಡೋದಕ್ಕೆ. ಸತ್ಯುಗದಲ್ಲಿ ರಾಯ್ ದೇನೆ ವಾಲೆ ಕೋಯಿ
ನಹಿ ಚಾಯೆ, ಸಲಹೆ ಕೊಡುವಂತವ್ರು ಯಾರು ಬೇಡ. ಅಭಿ ಜೋ ತುಮಕೋ ರಾಯ್ ಅಥವಾ ಶ್ರೀಮತ್ ಮಿಲ್ತಿ ಹೇ ವ ಅವಿನಾಶಿ ಬನ್ ಜಾತಿ ಹೇ. ಈ ಸಮಯದಲ್ಲಿ ನೀವು ಮಕ್ಕಳಿಗೆ ಇನ್ನು ಶ್ರೀಮತ ಸಿಗುತ್ತೆ, ಅದೇನಾಗ್ಬಿಡುತ್ತೆ, ಅವಿನಾಶಿ ಆಗ್ಬಿಡುತ್ತೆ. ಅಭಿ ದೇಖೋ ಕಿತನೆ ರಾಯ್ ದೇನೆ ವಾಲೆ ಹೇ. ಈಗ ನೋಡ್ರಿ ಎಷ್ಟು ಜನ ಸಲಹೆ ಕೊಡೋರಿದ್ದಾರೆ. ಪ್ರೆಸಿಡೆಂಟು ಸಲಹೆ ಕೊಡ್ತಾನೆ, ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಮತ್ತೆ ಎಷ್ಟೋ ಜನ MLAಗಳು, MP ಗಳು, ಮತ್ತೆ ಅನೇಕ ಜನ ಸದಸ್ಯರು, ತಾಲೂಕು ಪಂಚಾಯತಿ ಅದ್ರ ಪ್ರೆಸಿಡೆಂಟು, ಗ್ರಾಮ ಪಂಚಾಯತಿ ಅದರ ಪ್ರೆಸಿಡೆಂಟ್, ಎಷ್ಟು ಜನ ಇದ್ದಾರೋ, ಎಷ್ಟು ಕ್ಷೇತ್ರಗಳಿದ್ದಾವೆ, ಎಲ್ಲರೂ ಇರೋದು ಸಲಹೆ ಕೊಡ್ಲಿಕ್ಕೆ. ಅಷ್ಟು ಜನ ಸಲಹೆ ಕೊಡ್ಲಿಕ್ಕಿದ್ರು ಎಷ್ಟು ಸಮಸ್ಯೆಗಳಿದ್ದಾವೆ ಕಲಿಯುಗದಲ್ಲಿ. ಢೇರ್ ಕಿ ಢೇರ್ ಹೇ. ಪೈಸೆ ಖರ್ಚ್ ಕರ್ ಮಿನಿಸ್ಟರ್ ಆದಿ ಬಂತೆ. ಮಿನಿಸ್ಟರ್ ಯಾರಾಗ್ತಾರೆ? ಹಣ ಖರ್ಚು ಮಾಡಿ ಮಿನಿಸ್ಟರ್ ಆಗ್ತಾರವ್ರು. ರಾಯ್ ದೇನೆ ಕೇಳಿ, ಅದು ಸಲಹೆ ಕೊಡ್ಲಿಕ್ಕೆ. ಮೊದ್ಲಿನ ಕಾಲದಲ್ಲಿ ಹಣ ಖರ್ಚು ಮಾಡದೆ ಮಿನಿಸ್ಟರ್ ಆಗ್ತಿದ್ರು, ಅವರವರ ಸಾಧನೆಗಳನ್ನ ನೋಡಿ ಮಿನಿಸ್ಟರ್ ಮಾಡ್ತಿದ್ರು. ಆದ್ರೆ ಇವಾಗ ಹಣ ಯಾರು ಜಾಸ್ತಿ ಸುರಿತಾರೆ ಅವ್ರೇನಾಗ್ಬಿಡ್ತಾರೆ, ಅವನೆಷ್ಟೇ ಏನೋ ಅಯೋಗ್ಯ ಇದ್ರು ಅವನ್ ಮಿನಿಸ್ಟರ್ ಆಗ್ಬಿಡ್ತಾನೆ ಹಣ ಕೊಟ್ಟು. ಖುದ್ ಗೌರ್ಮೆಂಟ್ भी कहती है करप्टिव है, बहुत खाते हैं. ಗೌರ್ಮೆಂಟ್ ಹೇಳುತ್ತೆ ಇವ್ರು ಬಹಳ ಭ್ರಷ್ಟ ರಾಜಕಾರಣಿಗಳು. ತಾವೇ ಹೇಳ್ಕೊಳ್ತಾರೆ, ತಾವೇ ಭ್ರಷ್ಟ ಆಗಿರ್ತಾರೆ. ಈಗ ಎಲ್ಲ ರಾಜಕಾರಣ ಭ್ರಷ್ಟ ಆಗೋಗ್ಬಿಟ್ಟಿದೆ, ಭ್ರಷ್ಟ ರಾಜಕಾರಣಿಗಳಿದ್ದಾರೆ, ಅದಕ್ಕೆ ನೀವು ನೋಡಿ ವೋಟ್ ಹಾಕ್ರಿ ಅಂತ ತಾವೇ ಹೇಳ್ಕೊಳ್ತಿರ್ತಾರೆ. ಬಹುತ್ ಖಾತೆ ಹೇ, ಬಹಳ ತಿಂತಾರೆ ಇವರೆಲ್ಲ ಅಂತ ಹೇಳ್ಕೊಳ್ತಾರೆ. ಯಾತೋ ಹೈ ಹಿ ಕಲಿಯುಗ. ಈ ತರ ಎಲ್ಲ ನಡೆಯುವುದೇ ಅಲ್ಲಿ ಕಲಿಯುಗದಲ್ಲಿ. ವಹತ ಏಸೆ ಹೋತೇನೆ, ಸತ್ಯುಗದಲ್ಲಿ ಇವೆಲ್ಲ ಇರೋದೇ ಇಲ್ಲ. ಹಣ ಕಟ್ಟಿ ನಾವು ಮಿನಿಸ್ಟರ್ ಆಗ್ಬೇಕು ಅಥವಾ ಲಕ್ಷ್ಮಿ ಆಗ್ಬೋದು, ನಾರಾಯಣ ಆಗೋದು ಯಾರು ಲಂಚ ಕೊಟ್ಟು ಅಥವಾ ಹಣದ ಆಮಿಷ ತೋರಿಸಿ ಯಾರು ಲಕ್ಷ್ಮೀನಾರಾಯಣ ಅಥವಾ ರಾಧಾಕೃಷ್ಣ ರಾಮ ಸೀತೆ ಆಗೋದಿಲ್ಲ. ಅಲ್ಲಿ ಮಂತ್ರಿಗಳ ಅವಶ್ಯಕತೆ ಕೂಡ ಇರೋದಿಲ್ಲ. ಮತ್ 21 ಜನ್ಮ ಚಲ್ತಿ ಹೇ. ಬಾಬಾ ನಾವು ಮಕ್ಕಳಿಗೇನೋ ಈಗ ಮತ ಕೊಡ್ತಾರೆ, ಇದು ಎಷ್ಟು ಸಮಯ ನಡೆಯುತ್ತದೆ? 21 ಜನ್ಮಗಳವರೆಗೆ ನಡೀತದೆ. ತುಮಾರಿ ಸದ್ಗತಿ ಹೋ ಜಾತಿ ಹೇ. ನಿಮ್ಮ ಗತಿ ಏನಾಗೋಗ್ಬಿಡ್ತದೆ? ಬಾಬಾ ಶ್ರೀಮತದಿಂದ ಸದ್ಗತಿ ಆಗೋಗ್ಬಿಡುತ್ತೆ. ವಾತು ಗುರು ಕಿ ಭಿ ದರ್ಕಾರ್ ನಹಿ ರಹತಿ ಹೇ. ಅಲ್ಲಿ ಅಂತೂ ಗುರುಗಳ ಅವಶ್ಯಕತೆ ಕೂಡ ಇರೋದಿಲ್ಲ. ಎಲ್ಲಿ ನೀವ್ ಯಾವಾಗ ಸದ್ಗತಿಯಲ್ಲಿ ಇರ್ತೀರಿ ಸತ್ಯುಗದಲ್ಲಿ, ಅಲ್ಲಿ ಮಂತ್ರಿಗಳ ಅವಶ್ಯಕತೆ ಇಲ್ಲ, ಗುರುಗಳ ಅವಶ್ಯಕತೆ ಇಲ್ಲ. ಬಾಬಾ ನಾವು ಮಕ್ಕಳಿಗೆ ಏನು ಶ್ರೀಮತ ಈಗ ಕೊಡ್ತಾರೆ, 21 ಜನ್ಮ ನಿಮ್ಗೆ ಯಾರ ಸಲಹೆಯನ್ನು ತೆಗೆದುಕೊಳ್ಬೇಕಾಗುದಿಲ್ಲ. ಸತ್ಯುಗ ಮೇ ನ ಗುರು ನ ವಜೀರ್ ಬಂತಾರೆ ರಹತಾ ಹೈ. ಸತ್ಯುಗದಲ್ಲಿ ಗುರುಗಳು ಇರುವುದಿಲ್ಲ, ಈ ಮಂತ್ರಿಗಳು ಕೂಡ ಇರುವುದಿಲ್ಲ. ಅಭಿ ತುಮಕೋ ಶ್ರೀಮತ್ ಮಿಲ್ತಿ ಹೇ ಅವಿನಾಶಿ 21 ಪೀಳಿ ಕೆ ಲಿಯೇ. ಈಗ ನೀವು ಮಕ್ಕಳಿಗೆ ಶ್ರೀಮತ ಸಿಗ್ತಾ ಇದೆ ಅವಿನಾಶಿ 21 ಪೀಳಿಗೆಗಾಗಿ. ಪೀಳಿಗೆ ಅಂದ್ರೇನು? ಪೀಳಿಗೆ ಅಂದ್ರೆ ವೃದ್ಧಾವಸ್ಥೆವರೆಗೆ ಅಂತ. ಇಲ್ಲಂಗೆ ರಿಟೈರ್ಮೆಂಟ್ ಇರುತ್ತೆ, ಸ್ವಲ್ಪ ಸಮಯ ಇರುತ್ತೆ, ಹಂಗಲ್ಲ. ಪ್ರಾರಂಭದಿಂದ ಹಿಡ್ಕೊಂಡು ವೃದ್ಧಾವಸ್ಥೆಯವರೆಗೂ. ಬುಢಾ ಬನ್ ಫಿರ್ ಶರೀರ್ ಛೋಡ್ ಜಾಯೆ ಬಚ್ಚಾ ಬನೆಂಗೆ. ಅಲ್ಲಿ ಹೆಂಗೆ ಅಂದ್ರೆ ಇಲ್ಲಿ ಹಂಗೆ ಯುವಾವಸ್ಥೆಯಲ್ಲೇ ಮಧ್ಯ ಮಧ್ಯದಲ್ಲಿ ಆಕ್ಸಿಡೆಂಟ್ ಅಲ್ಲಿ ರೋಗ ಬಂದು ಸತ್ತೋಗೋದಿಲ್ಲ. ಪೂರ್ಣ ವೃದ್ಧರಾಗೋ ತನಕ ಶರೀರದಲ್ಲಿದ್ದು, ವೃದ್ಧರಾದ ಮೇಲೆ ಶರೀರ ಬಿಟ್ಟು ಮಕ್ಕಳಾಗ್ತಾರೆ. ಮತ್ತೆ ನೆಕ್ಸ್ಟ್ ಅವರು ಇನ್ನೊಂದು ಜನ್ಮ ತಗೋತಾರೆ. ಜೈಸೆ ಅವ್ರ ಶರೀರ ಹೇಗ್ ಬಿಡ್ತಾರಂದ್ರೆ, ಹೇಗೆ ಸರ್ಪ್ ಏಕ ಖಾಲ್ ಛೋಡ್ ಫಿರ್ ದೂಸರಿ ಲೇತೆ. ಸರ್ಪ ಹೇಗೆ ಒಂದು ಪೊರೆಯನ್ನ ಬಿಟ್ಟು ಇನ್ನೊಂದು ಪೊರೆ ತಗೊಳ್ತದೆ, ಎಷ್ಟು ಈಸಿಯಾಗಿ ಸಲೀಸಾಗಿ, ಅದಕ್ಕೆ ನೋವೇ ಆಗಲ್ಲ. ಹಾಗೆ ಬಾಪ್ ಸಮझाते मीठे मीठे बच्चों तुम ब्राह्मण ब्राह्मणिया हो. ಯಾರು ನೀವು ಮಕ್ಕಳಂತಾರೆ ಬಾಬಾ ब्राह्मण ब्राह्मणियರು. ग्रंथ में भी पढ़ते सुनते तो सब है. मूत पलीती कपड़े धोए भगवान को बुलाते हैं, आकर मूत पलीती कपड़ा हम आत्मों का धुलाई करो. ಗ್ರಂಥ ಸಾಹೇಬದಲ್ಲಿ ಗುರು ನಾನಕ್ ಹೇಳ್ತಾರೆ, ಪರಮಾತ್ಮ ಯಾರಂದ್ರೆ ಮೂತಕ ಪಲೀತಿ ಕಪಡೆ ಧೋಯಿ ಅಂದ್ರೆ ಅವನು ಧೋಬಿ. ಎಂತ ಧೋಬಿ ಅಂದ್ರೆ ನಾವು ಒಂದಿನ ಬಿಟ್ಟಿದ ಬಟ್ಟೆಯನ್ನ ಧೋಬಿಗಳಿಗೆ ಕೊಡ್ತೀವಿ, ಆದ್ರೆ ಭಗವಂತ ಎಂತ ಧೋಬಿ ಅಂದ್ರೆ ಜನ್ಮ ಜನ್ಮಗಳ ಇಡೀ ಕಲ್ಪದ ಕೊಳೆಯನ್ನ ತೊಳೆಯುವಂತವನು. ಅಂದ್ರೆ ಕೊಳೆ ಆಗಿದ್ದನ್ನ ತೊಳೆದೇ ಇಲ್ಲ ಅದನ್ನ.
ಮುಸಲ್ಮಾನ್ರಿಗೆ ಹೇಳ್ತಾರೆ ನಯಾಥ ಪಟ ಅಂತ, ಬಟ್ಟೆ ಹೊಸದೇ ಹರಿದೋಗುತ್ತೆ ಅವ್ರದ್ದು. ಅಂದ್ರೆ ಹರಿಯೋ ತನಕ ಅದನ್ನ ಹಾಕೊಂಡಿರ್ತಾರ ಅವ್ರು ಅಂತ ಒಂದು ಕಾಲದಲ್ಲಿ ಅವ್ರ ಬಗ್ಗೆ ಒಂದ್ ಮಾತಿತ್ತು. ಸೆಂಟ್ ಹಾಕೊಳ್ಳೋದು ಅದೇ ಡ್ರೆಸ್ ಅಲ್ಲೇ, ಹರಿಯೋ ತನಕ ಅದೇ ಡ್ರೆಸ್ ಅಲ್ಲಿ ಇರೋದು ಅಂತ. ಹಂಗೆ ನಾವ್ ಏನ್ ಮಾಡಿದೀವಿ, ವಾಶ್ ಮಾಡಿಲ್ಲ ಈ ಶರೀರ ಅನ್ನುವಂತ ಬಟ್ಟೆನ. ಏನಾಯ್ತು ಇವಾಗ, ಎಷ್ಟು ಮೂತ ಫಲಿತಿ ಅಂದ್ರೆ ಏನೋ ಕೊಳೆ ಮೇಲೆ ಕೊಳೆ ಅಂಟುಕೊಂಡೇ ಇದನ್ನು ವಾಶೇ ಮಾಡಿಲ್ಲ. ಅಷ್ಟು ಕೊಳಕಾಗಿರುವಂತ ಬಟ್ಟೆಯನ್ನ ಸ್ವಚ್ಛ ಮಾಡುವಂತವರು ಅಂತ ಗ್ರಂಥ ಸಾಹಿಬದಲ್ಲಿ ಭಗವಂತನಿಗೆ ಮಹಿಮೆಯನ್ನ ಮಾಡ್ತಾರೆ. ಭಗವಂತನ ಹೀಗೆ ಅವರು ಕರೆಯೋದು, ಮೂತ ಫಲಿತಿ ಆಕರ್ ಕಪಡೆ ಧೋ. ಅತ್ಯಂತ ಕೊಳಕಾಗಿರುವಂತ ಬಟ್ಟೆಯನ್ನ ಬಂದು ಏನ್ ಮಾಡು ನೀನು, ಧೋಬಿ ಸ್ವಚ್ಛ ಮಾಡು ಅಂತ ಭಗವಂತನನ್ನ ಅವರು ಕರೀತಾರ. ಆತರ ಹಂಸಬ್ ಆತ್ಮೋಂಕೆ ಬಾಬಾ ಆಕರ್, ಯಾವ ರೀತಿ ನಾವು ಅಂಬಿಗ ಅಂತ ಕರಿತೀವಿ, ಅಂಬಿಗ ನಾನಿನ್ನ ನಂಬಿದೆ ನನ್ನನ್ನ ದಾಟ್ಸು ಅಂತ ಹಿಂಗ್ ಕರಿತೀವಲ್ಲ ಈ ಕಡೆ, ಹಂಗೆ ಅವರು ಅಂಬಿಗ ಅಂತಾನು ಕರೀತಾರೆ. ಮತ್ತೆ ಮೂತ ಫಲಿತಿ ಕಪಡೆ ಧೋಯಿ, ಅತೀ ಕೊಳಕಾಗಿರುವಂತ ಬಟ್ಟೆಯನ್ನ ಸ್ವಚ್ಛ ಮಾಡುವಂತ ಧೋಬಿ ಅಂದ್ರೆ ಅವನು ಭಗವಂತ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ನಾವೆಲ್ಲ ಆತ್ಮಗಳ ತಂದೆ ಬಂದು ನನ್ನ ಬಟ್ಟೆಯನ್ನ ಅಂದ್ರೆ ನನ್ನ ಶರೀರ ಮತ್ತು ಆತ್ಮನನ್ನ ಸ್ವಚ್ಛಗೊಳಿಸು. ಶರೀರ ನಹಿ ಧೋನಾ ಹೇ ಶಿವಬಾಬಾ, ಶರೀರವನ್ನ ಸ್ವಚ್ಛ, ಅವ್ರು ತಿಳ್ಕೊಂಡಿದ್ದಾರೆ ಶರೀರ ತೊಳಿಬೇಕು ಅಂತ. ಆದ್ರೆ ಶರೀರ ನಹಿ ಧೋನಾ ಹೇ, ಯಾವ್ದಕ್ಕೆ ತೊಳೆಯೋದು, ಯಾವುದನ್ನ ತೊಳೆಯೋದು, ಆತ್ಮಂಕೋ ಧೋನಾ ಹೇ. ಕ್ಯೋಂಕಿ ಆತ್ಮ ಹಿ, ಯಾಕೆ ಆತ್ಮನನ್ನ ಯಾಕೆ ತೊಳಿಬೇಕು, ಆತ್ಮನೇನಾಗೋಗ್ಬಿಟ್ಟಿದೆ, ಪತೀತ ಆಗಿದೆ. ಪತೀತ ಆತ್ಮಂಕೋ ಆಕರ್ ಪಾವನ್ ಬನಾವ್, ಪತೀತ ಆತ್ಮಗಳನ್ನ ಬಂದು ನೀನೇನ್ ಮಾಡು, ಪಾವನ ಮಾಡು. तो बाप बच्चों को समझाते, मीठे मीठे बच्चों मुझे यहाँ आना पड़ता है. ತಂದೆ ಹೇಳ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನಾನು ಇಲ್ಲಿಗೆ ಬರ್ಬೇಕಾಗತ್ತೆ. मैं ही ज्ञान का सागर हूँ, पवित्रता का सागर हूँ. ನಾನೇ ಜ್ಞಾನದ ಸಾಗರ, ಪವಿತ್ರತೆಯ ಸಾಗರ ಆಗಿದ್ದೇನೆ. तुम बेहद के बाप से बेहद का वर्षा लेते हो, ನೀವು ಬೇಹದಿನ ತಂದೆಯಿಂದ ಬೇಹದಿನ ಆಸ್ತಿಯನ್ನ ತೆಗೆದುಕೊಳ್ತೀರಿ. ಹದಕ್ಕೆ ಬಾಪ್ಸೆ ಹದಕ್ಕೆ ವರ್ಷ ಲೇತೆ ಹೋ, ಹದ್ದಿನ ತಂದೆಯಿಂದ ಹದ್ದಿನ ಆಸ್ತಿ ತಗೊಳ್ತೀರಿ. ಹದಕ್ಕೆ ವರ್ಷೆ ಹದ್ದಿನ ಆಸ್ತಿಲೇನಿರುತ್ತೆ, ದುಃಖ ಬಹುತ್ ಹೋತಾ ಹೈ, ಹದ್ದಿನ ಆಸ್ತಿಯಲ್ಲಿ ಬಹಳ ದುಃಖವಿರುತ್ತದೆ. ಇಸ್ಲಿಯೇ ಬಾಪ್ಕು ಯಾದ್ ಕರ್ತೆ ಹೇ, ಅದಕ್ಕಾಗಿ ಅವರು ಕೂಡ ಹದ್ದಿನ ಆಸ್ತಿ ಇದ್ರು ಅವರು ಪರಮಾತ್ಮ ತಂದೆಯನ್ನ ನೆನಪು ಮಾಡ್ತಾರೆ. ಅಥಾಹ ದುಃಖ ಹೇ, ಈ ಪ್ರಪಂಚದಲ್ಲೇನಿದೆ, ಎಷ್ಟು ಕೋಟಿಗಟ್ಲೆ ಸಂಪತ್ತನ್ನ ಆಸ್ತಿಯನ್ನ ಮಕ್ಕಳಿಗೆ ತಂದೆ ಕೊಟ್ಟು ಹೋಗಿರ್ತಾನೆ. ಅದರಲ್ಲಿ ಆರಾಮ್ ಇರ್ಬೋದಲ್ಲ, ಆರಾಮ್ ಇರೋದೇ ಇಲ್ಲ. ಏನಿದೆ ಅದರಲ್ಲಿ, ದುಃಖವೇ ದುಃಖ ಇದೆ. ಲೌಕಿಕ ತಂದೆ ಆಸ್ತಿಯಲ್ಲೂ ಏನಿದೆ, ದುಃಖ ಇದೆ. ಅಂದ್ರೆ ಅವನು ಅದು ಕೊಟ್ರುನು ಅವನು ಸಮಾಧಾನ ಶಾಂತಿಲಿಲ್ಲ, ದುಃಖ ಇದೆ ಅಂತಾರೆ ಬಾಬಾ. ಏನಿದ್ರು ಶಾಂತಿ ಇಲ್ಲ, ಈ ಕಲಿಯುಗದಲ್ಲಿ ದುಃಖವೇ ಇದೆ. बाप ने कहा है, यह 5 विकार रूपी रावण तुम्हारा सबसे दुश्मन है. ಈ 5 ವಿಕಾರ ರೂಪಿ ರಾವಣ ಇದ್ದಾನಲ್ಲ, ಇವನು ನಿಮಗೆ ಎಲ್ಲರಿಗಿಂತ ದೊಡ್ಡ ಶತ್ರು ಆಗಿದ್ದಾನೆ. ಈ ಆದಿ ಮಧ್ಯ ಅಂತ ದುಃಖ ದೇತೆ ಹೇ, ಈ ರಾವಣ ಏನ್ ಮಾಡ್ತಾನೆ, ಆದಿ ಮಧ್ಯ ಅಂತ್ಯ ದುಃಖವನ್ನ ಕೊಡುತ್ತಾನೆ. ಹೇ ಮೀಠೆ ಬಚ್ಚೋ, ಅಗರ್ ಇಸ್ ಜನ್ಮ ಮೇ ಬ್ರಾಹ್ಮಣ್ ಬನ್ಕರ್ ಕಾಮ ಪರ್ ಜೀತ್ ಪೆಹನೆ ತೋ ಜಗತ್ ಜೀತ್ ಬನೆಂಗೆ. ಬಾಬಾ ಮಕ್ಕಳಿಗೆ ಎಷ್ಟು ಪ್ರೀತಿಯಿಂದ ನೋಡಿ, ಮಧುರ ಮಕ್ಕಳೇ, ಒಂದ್ ವೇಳೆ ಈ ಜನ್ಮದಲ್ಲಿ ಬ್ರಾಹ್ಮಣರಾಗಿ ನೀವು ಕಾಮವನ್ನ ಗೆದ್ರೆ ಜಗತ್ತನ್ನೇ ಗೆದ್ದು ಬಿಡ್ತೀರಿ ಅಂತ ಹೇಳ್ತಾರೆ ಬಾಬಾ. ತುಮ್ ಪವಿತ್ರತಾ ಕಾ ಧಾರಣ ಕರ್ತೆ ಹೋ ದೇವತಾ ಬನ್ನೆ ಕೆ ಲಿಯೆ, ನೀವು ಪವಿತ್ರತೆಯನ್ನ ಧಾರಣೆ ಮಾಡ್ತೀರಿ ಯಾಕೆ, ದೇವತೆಗಳಾಗೋದಕ್ಕೆ. ತುಮ್ ಆಯೆ ಹೋ, ನೀವು ಬಂದಿರೋದೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನ ಮಾಡ್ಲಿಕ್ಕೆ. ಯಹೇ ಪುರುಷೋತ್ತಮ ಸಂಗಮ ಯುಗ, ಇದೇನಾಗಿದೆ, ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಇಸ್ಮೆ ಪುರುಷಾರ್ಥ ಕರ್ ಪಾವನ್ ಬನ್ನ ಹೇ, ಇದರಲ್ಲೇ ನಾವು ಪುರುಷಾರ್ಥ ಮಾಡಿ ಏನಾಗ್ಬೇಕೀಗ, ಪಾವನ ಆಗ್ಬೇಕು ಅಂತಾರೆ ಬಾಬಾ. ಕಲ್ ಪಹಲೆ ಜಿತನೆ ಪಾವನ್ ಬನೆ ಥೇ ಸೂರ್ಯವಂಶಿ ಚಂದ್ರವಂಶಿ ಘರಾನೆಗೆ ವ ಜರೂರ್ ಬನೆಂಗೆ. ಕಲ್ಪದ ಮೊದಲು ಯಾರು ಪಾವನ ಆಗಿದ್ರು, ಸೂರ್ಯವಂಶಿ ಚಂದ್ರವಂಶಿ ಮನೆತನದಲ್ಲಿ ಬಂದಿದ್ರು, ಅವರೇ ಈ ಕಲ್ಪದಲ್ಲಿ ಕೂಡ ಆಗ್ತಾರೆ. ಟೈಮ್ ತೋ ಲಗ್ತಾ ಹೇನಾ, ಆದರೆ ಸಮಯ ಅಂತೂ ತಗೊಳುತ್ತೆ. ಒಂದೇ ಕ್ಷಣದಲ್ಲಿ ಒಂದೇ ದಿನದಲ್ಲಿ ಆಗುದಿಲ್ಲ, ಟೈಮ್ ತಗೊಳುತ್ತೆ. ಬಾಬ್ ಯುಕ್ತಿ ಬಹುತ್ ಸಹಜ ಬತಾತೆ ಹೇ, ಬಾಬಾ ಪಾವನ ಆಗೋದಕ್ಕೆ ಬಹಳ ಸಹಜ ಯುಕ್ತಿಯನ್ನ ತಿಳಿಸಿಕೊಡುತ್ತಾರೆ. ಬಾಬಾ ಕೆ ಬಚ್ಚೆ ತೋ ಬನೆ ಹೋ, ಯಹಾ ತುಮ್ ಕಿಸ್ಕೆ ಪಾಸ್ ಆಯೆ ಹೋ, ಇಲ್ಲಿ ನೀವು ಯಾರ ಹತ್ರ ಬಂದಿದ್ದೀರಿ,
ಯಾರ ಹತ್ರ ಬಂದಿದ್ದೀರಿ? ಬ್ರಹ್ಮ ಬಾಬರ ಹತ್ರ ಬಂದಿದ್ದೀರಾ ಅಥವಾ ಇನ್ಯಾವುದಕ್ಕಾದ್ರಿಗೋಸ್ಕರ ಬಂದಿದ್ದೀರಾ? ನಾವು ಇಲ್ಲಿ ಬಂದಿರೋದು ನಿರಾಕಾರನ ಬಳಿ. ಉಸ್ನೆ ಇಸ್ ಶರೀರ ಕಾ ಲೋನ್ ಲಿಯಾ ಹೈ. ನಿರಾಕಾರ ತಂದೆ ಏನ್ ಮಾಡಿದ್ದಾರೆ? ಈ ಶರೀರದ ಅಂದ್ರೆ ಬ್ರಹ್ಮ ಬಾಬರವರ ಶರೀರದ ಲೋನ್ ಅನ್ನ ತಗೊಂಡಿದ್ದಾರೆ. वह खुद बताते यह बहुत जन्मों के अंत के भी अंत का जन्म है. ತಂದೆ ಹೇಳ್ತಾರೆ, ಮಕ್ಕಳೇ ಇದು ಅನೇಕ ಜನ್ಮಗಳ ಅಂತ್ಯದ್ದು ಅಂತಿಮ ಜನ್ಮ. तो यह हुआ सबसे ಜಾಸ್ತಿ ಪುರಾಣ ತನ್. ಈ ಶರೀರ ಏನಾಗಿದೆ? ಇದು ಎಲ್ಲಕ್ಕಿಂತ ಜಾಸ್ತಿ ಹಳೇ ಶರೀರ ಇದು. ಮೈ ಆತಾ ಹಿ ಹೂಂ, ನಾನ್ ಬರೋದೇ पुरानी रावण की असुरी दुनिया में और फिर उनके शरीर में जो अपने जन्मों को नहीं जानते. ನಾನು ಎಲ್ಲಿ ಬರ್ತೇನೆ, ಯಾರ ಶರೀರದಲ್ಲಿ ಬರ್ತೇನೆ ಅಂದ್ರೆ ಯಾರು ಬಹಳ ಜನ್ಮ ತಗೊಂಡು ಅಂತಿಮ ಜನ್ಮದಲ್ಲಿ ಇರ್ತಾನೆ, ಯಾರು ವಾನಪ್ರಸ್ಥ ಅವಸ್ಥೆಯಲ್ಲಿದ್ದಾರೋ ಅವರ ಶರೀರದಲ್ಲಿ ನಾನು, ಅಂದ್ರೆ ಬ್ರಹ್ಮ ಬಾಬರವರು ವಾನಪ್ರಸ್ಥ ಶರೀರದಲ್ಲಿ ಅವಸ್ಥೆಯಲ್ಲಿದ್ರು ಅವರ ಶರೀರದಲ್ಲಿ ನಾನು ಪ್ರವೇಶ ಮಾಡಿದ್ದೇನೆ ಅಂತಾರೆ ಬಾಬಾ. ಗುರು ಬಿ ಹಮೇಶ ವಾನಪ್ರಸ್ಥ ಅವಸ್ಥಾ ಮೇ ಕಿಯಾ ಜಾತಾ ಹೈ. ಗುರುಗಳನ್ನ ಮಾಡ್ಕೊಳ್ಳೋದು ಕೂಡ ಯಾವ ಸಮಯದಲ್ಲಿ? ವಾನಪ್ರಸ್ಥ ಸಮಯದಲ್ಲಿ. 60 ವರ್ಷ ಆದ್ಮೇಲೆ ಏನ್ ಮಾಡ್ತಾರೆ? ವಾನಪ್ರಸ್ಥ ಅವಸ್ಥೆ. ಯಾವ ರೀತಿ ಭಾರತದಲ್ಲಿ ಅನೇಕ ಅವಸ್ಥೆಗಳ ಬಗ್ಗೆ ಹೇಳ್ತಾರೆ ತಾನೆ. ಯಾವ್ಯಾವ ಅವಸ್ಥೆ ಬಗ್ಗೆ ಹೇಳ್ತಾರೆ? ಬಾಲ್ಯಾವಸ್ಥೆ, ಗೃಹಸ್ಥಾವಸ್ಥೆ, ಆಮೇಲೆ ವಾನಪ್ರಸ್ಥಾವಸ್ಥೆ, ಹಿಂಗೇನೋ ಅವಸ್ಥೆಗಳಿದ್ದಾವೆ. ಅದಕ್ಕೆ 60 ವರ್ಷ ಆದ್ಮೇಲೆ ಯಾವುದು? ವಾನಪ್ರಸ್ಥಾವಸ್ಥೆ. 60 ವರ್ಷದವರೆಗೆ ವಾನಪ್ರಸ್ಥಿಗಳು ಅಂತ ಕರೀತಾರೆ. ಕತೆ ಏನ 60 ತೋ ಲಗಿ ಲಾಟ್. 60 ವರ್ಷ ಆದ್ಮೇಲೆ ಏನ್ ಮಾಡ್ತಿದ್ರು? ಕೋಲನ್ನ, ಲಾಠಿಯನ್ನ ಹಿಡ್ಕೊಳ್ತಿದ್ರು. ಅಂದ್ರೆ ಲಾಠಿ ಹಿಡ್ಕೊಳ್ಳಿ ಅಂತ ಸಪೋರ್ಟ್ ತಗೊಳ್ರಿ, ಒಬ್ರೇ ಇರ್ಬೇಡ್ರಿ, ಒಬ್ರೇ ನಡೆದಾಡುವಾಗ ಕೋಲ್ ಹಿಡ್ಕೊಳ್ರಿ. ಘರ್ ಮೇ रहेंगे तो बच्चों की लाठ लगेगी. ನೀನು ಲಾಠಿ ಹಿಡ್ಕೊಳ್ಳಿಲ್ಲ ಅಂದ್ರೆ ಯಾವ ಲಾಠಿ ಹಿಡ್ಕೋಬೇಕು? ಅದೊಂದು ಚಿಹ್ನೆ, ಸಂಕೇತ ಇದ್ದಂಗೆ. ಮುಗೀತು, ಈಗ ಇನ್ನು ನೀನು ಲಾಠಿ ಹಿಡಿ ಅಂದ್ರೆ ಪರಮಾತ್ಮನ ಆಶ್ರಯ ತಗೋ, ಇನ್ನು ಮುಗೀತು, ಮುಗಿಸು ನಿನ್ನ ಜಂಜಾಟ, ಕಿಟಿಪಿಟಿ, ನಿನ್ ಕಮಿಟ್ಮೆಂಟ್ ಎಲ್ಲ ಮುಗಿಸ್ಬಿಡು, ಮಗನಿಗೆ ಕೊಟ್ಬಿಡು. ನೀನೇನ್ ಮಾಡು? ಲಾಠಿ ಹಿಡಿ. ಅವನು ಎಷ್ಟು ಇದ್ರು ಲಾಠಿ ಹಿಡಿಯೋ ಪದ್ಧತಿ ಇತ್ತು ಭಕ್ತಿ ಮಾರ್ಗದಲ್ಲಿ. 60 ವರ್ಷ ಆದ್ಮೇಲೆ ಲಾಠಿ ಹಿಡ್ಕೋಬೇಕು ಅಂತ. ಅಂದ್ರೆ ಯಾವ್ದ್ರ ಲಾಠಿ ಅದು? ಆ ಸ್ಥೂಲ ಲಾಠಿ ಏನ್ ಹೇಳುತ್ತೆ? ಇನ್ನು ಭಗವಂತನನ್ನ ಆಶ್ರಯ ಮಾಡು, ನೀನು ಆಶ್ರಮಕ್ಕೆ ಹೋಗ್ಬಿಡು, ಮಠಕ್ಕೆ ಸೇರ್ಕೊಂಡ್ಬಿಡು. ಅವಾಗೆಲ್ಲ ಹಂಗ್ ಸೇರ್ಕೊಂಡ್ಬಿಡ್ತಿದ್ರು, ಅಥವಾ ಕಾಡಿಗೆ ಹೋಗ್ಬಿಡ್ತಿದ್ರು. ಕಾಡಲ್ಲೆಲ್ಲ ಅವಾಗೇನಿರ್ತಿತ್ತು? ಈ ಋಷಿಗಳ ಆಶ್ರಮ ಇರ್ತಿತ್ತು. ಎಲ್ಲೋ ಒಂದು ಆಶ್ರಮದಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಿದ್ರು. ಅಕಸ್ಮಾತ್ ಅವನೇನಾದ್ರೂ ಮನೇಲಿದ್ರೆ ಅವನಿಗೆ ಗೌರವ ಇರೋದಿಲ್ಲ ಅಂತ. ನೀನೇನಾದ್ರೂ 60 ವರ್ಷ ಆದ್ಮೇಲೂ ಮನೇಲಿದ್ರೆ ಮಗ ನಿನ್ಗೆ ಲಾಠಿ ತಗೋತಾನೆ, ಅಲ್ವಾ? ಇಸ್ಲಿಯೇ ಭಾಗೋ ಘರ್ ಸೆ, ಮೊದ್ಲು ಮನೆಯಿಂದ ಹೊರಗೆ ಹೋಗು ನೀನು ಅಂತ ಆ ಲಾಠಿಯ ಚಿಹ್ನೆ ಅದು. बच्चे ऐसे होते हैं जो बाप को लाठी मारने के लिए भी देरी नहीं करते हैं. ಮಕ್ಕಳು ಆಲ್ಮೋಸ್ಟ್ ಹೀಗೆ ಇದ್ದಾರೆ ಇವಾಗಿನವರು ಕೂಡ. ನೋಡಿ, ಬಾಬನ್ ಕಾಲದಲ್ಲಿ, ಸಾಕಾರದಲ್ಲಿ ಬಾಬನ್ ಕಾಲದಲ್ಲೂ ಇದ್ರು, ಇವಾಗ್ಲೂ ಇದ್ದಾರೆ. ತಂದೆಗೆ ಲಾಠಿ ಅಂದ್ರೆ ಕೋಲ್ ತಗೊಂಡು ಹೊಡಿಲಿಕ್ಕೂ ಏನ್ ಮಾಡೋದಿಲ್ಲ, ತಡ ಮಾಡಲ್ಲ. ಅಂಥ ಕಾಲ ಇದೆ ಇವಾಗ. ಕಹೆಂಗಿ ಕಹಾ ಮರೆ ತೋ ಧನ್ ಹಮ್ಕೋ ಮಿಲೆ. ಇವನು ಯಾವಾಗ ಸಾಯ್ತಾನೋ, ಇವನ ಆಸ್ತಿ ನಮ್ಗೆ ಯಾವಾಗ ಸಿಗುತ್ತೋ ಅಂತ ಕಾಯ್ತಿರ್ತಾರೆ. ವಾನಪ್ರಸ್ಥಿಯೋಕೆ ಬಹುತ್ ಸತ್ಸಂಗ ಹೋತೆ. ಅದಕ್ಕೆ ವಾನಪ್ರಸ್ಥಿಗಳದ್ದು ಬಹಳಷ್ಟು ಸತ್ಸಂಗಗಳು ಇರ್ತವೆ. ಮೊದ್ಲಿತ್ತು, ಇವಾಗ ವಾನಪ್ರಸ್ಥಿಗಳೆಲ್ಲ ಟಿವಿ ಮುಂದಿರ್ತಾರೆ, ಮೊಬೈಲ್ ನಲ್ಲಿ ಇರ್ತಾರೆ. ಇವಾಗ ಸತ್ಸಂಗಕ್ಕೆ ಯಾರು ಹೋಗೋದಿಲ್ಲ. ಇನ್ನು ಮುದುಕರು ಹೋಗೋದಿಲ್ಲ, ಯಂಗ್ಸ್ಟರ್ಸ್ ಹೋಗ್ತಿರ್ತಾರೆ. ಮುದುಕರೆಲ್ಲ ಮನೆಯಲ್ಲಿ ಅವ್ರೇನ್ ಮಾಡಿದ್ರು ಇವ್ರೇನ್ ಮಾಡಿದ್ರು ನೋಡ್ಕೊಂಡು, ಅದೇನೋ ಅಂತಾರಲ್ಲ, ಮುದುಕರೆಲ್ಲ ಏನಿದ್ದಂಗಂತೆ, CC ಕ್ಯಾಮ್ರಾ ಇದ್ದಂಗಂತೆ. ಅವ್ರ ಬಗ್ಗೆ ಇವ್ರು ಹೇಳೋದು, ಇವ್ರ ಚಾಡಿ ಅವ್ರಿಗೆ ಹೇಳೋದು. ಮೊದ್ಲೆಲ್ಲ ಸತ್ಸಂಗ ಇರ್ತಿತ್ತು, ವಯಸ್ಸಾದವರೆಲ್ಲ ಅಲ್ಲಿ ಸತ್ಸಂಗದಲ್ಲಿ ಇರ್ತಿದ್ರು. ಇವಾಗ ಸತ್ಸಂಗ ಮಾಡಿದ್ರೆ ಅಲ್ಲೂ ಸಣ್ಣವರೇ ಹೋಗಿ ಕೂತಿರ್ತಾರೆ, ಮುದುಕರು ಯಾರು ಹೋಗೋದಿಲ್ಲ. ಹಂಗಂತ ಕಾಲ ಬಂದಿದೆ ಇವಾಗ.
तुम जानते हो सर्व का सद्गति दाता एक है. ನಿಮ್ಗೆ ಗೊತ್ತಿದೆ ಸರ್ವರ ಸದ್ಗತಿ ದಾತ ಒಬ್ಬರೇ ಆಗಿದ್ದಾರೆ. ಅವರು ಸಂಗಮ ಯುಗದಲ್ಲೇ ಬರ್ತಾರೆ. सतयुग में जब तुम सदगति पाते हो तो बाकी सब शांति धाम में रहते हैं. ಸತ್ಯುಗದಲ್ಲಿ ಯಾವಾಗ ನೀವು ಸದ್ಗತಿನ ಪಡ್ಕೊಳ್ತೀರಿ ಅವಾಗ ಇನ್ನುಳಿದವರೆಲ್ಲ ಎಲ್ಲಿರ್ತಾರೆ? ಶಾಂತಿ ಧಾಮದಲ್ಲಿ ಇರ್ತಾರೆ. इसको कहा जाता है सर्व का सद्गति. ಇದಕ್ಕೆ ಹೇಳಲಾಗ್ತದೆ ಏನಂತ? ಶಾಂತಿ ಧಾಮದಲ್ಲಿರೋದಕ್ಕೆ ಎಲ್ಲರ ಸದ್ಗತಿ ಅಂತ ಹೇಳಲಾಗುತ್ತೆ. बाप के सिवाय और कोई तो कोई भी सद्गति दाता हो नहीं सकता. ಬಾಬಾ ಹೇಳ್ತಾ ಇದ್ದಾರೆ ಸತ್ಯುಗ ಏನಾಗಿದೆ? ಸದ್ಗತಿ ಆಗಿದೆ. ನಾವು ಸದ್ಗತಿಲಿದ್ದಾಗ ಎಲ್ಲರೂ ಶಾಂತಿಧಾಮಕ್ಕೆ ಹೋಗ್ತಾರೆ ನೋಡಿ. ಸದ್ಗತಿ ಅಂದ್ರೆ ಇದು ಅಂತಂದ್ರು ಬಾಬಾ. ಸತ್ಯುಗಕ್ಕೆ ಹೋಗೋದೇ ಸದ್ಗತಿ. ಬಾಬಾರ ಹೊರತಾಗಿ ಮತ್ತೆ ಬೇರೆ ಯಾರೂ ಸದ್ಗತಿ ದಾತ ಇಲ್ಲ. ನ ಕಿಸ್ಕೋ ಶ್ರೀ ಕಹ ಸಕ್ತೆ ನ ಶ್ರೀ ಶ್ರೀ. ಈ ಪ್ರಪಂಚದಲ್ಲಿ ದೇವತೆಗಳಿಗೆ ಶ್ರೀ ಅಂತ ಹೇಳ್ಬೋದು. ಶ್ರೀನಾರಾಯಣ, ಶ್ರೀಲಕ್ಷ್ಮಿ, ಶ್ರೀರಾಮ್, ಶ್ರೀ ಸೀತಾ. ಆಮೇಲೆ ಶ್ರೀ ಶ್ರೀ ಡಬಲ್ ಶ್ರೀ ಯಾರಿಗೆ ಹಚ್ಬೋದು? ಶಿವಬಾಬರು ಬಿಟ್ರೆ, ಇವರಿಬ್ಬರೇ ಬಿಟ್ರೆ ಇನ್ಯಾರಿಗೂ ಶ್ರೀ ಹಚ್ಕೂಡುದು, ಹಚ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತಿದ್ದಾರೆ ಬಾಬಾ. ಶ್ರೀ ಶ್ರೀ ಶಿವ ಬಾಬಾ ಕೋ ಹಿ कहना चाहिए. ಶ್ರೀ ಶ್ರೀ ಜಾಸ್ತಿ ಶ್ರೀ ಯಾರಿಗೆ ಹೇಳ್ಬೋದು? ಕೇವಲ ಪರಮಾತ್ಮನಿಗಷ್ಟೇ. तो बाप भोले सिद्ध कर बताते हैं तुमने इतने गुरु किए फिर भी ऐसा ही होगा. ಬಾಬಾ ಹೇಳ್ತಾರೆ ನಮ್ಮ ತಪ್ಪುಗಳನ್ನ ಸಿದ್ಧ ಮಾಡಿ ಹೇಳ್ತಾರೆ, ಮಕ್ಕಳೇ ನೀವು ಇಂಥದ್ದೆಲ್ಲ ಮಾಡಿದ್ದೀರಿ. ಇತನೇ ಗುರು ಕಿಯೇ ಫಿರ್ ಭಿ ऐसा ही होगा. ಏನೇನ್ ಮಾಡಿದಿರೋ ಅದು ಪ್ರತಿ ಕಲ್ಪನೂ ರಿಪೀಟ್ ಆಗತ್ತೆ. ಇಷ್ಟು ಜನ ಗುರುಗಳನ್ನ ಮಾಡ್ಕೊಂಡಿದ್ರಲ್ಲ ಅಷ್ಟೇ ಜನ ಮತ್ತೆ ನಿಮ್ಗೆ ಕಲ್ಪದ ಮುಂದೆ ಅಷ್ಟೇ ಜನ ಗುರುಗಳಿರ್ತಾರೆ. तुम फिर वही गुरु आदि करेंगे. ಬೇರೆ ಗುರು ಮಾಡ್ಕೊಳ್ಳೋದಿಲ್ಲ, ಅದೇ ಗುರುಗಳನ್ನೇ ಮಾಡ್ಕೊಳ್ತೀರಿ. ಚಕ್ರ ಏನಾಗತ್ತೆ? ಇದ್ದಕ್ಕಿದ್ದಂಗೆ ಆಸ್ ಇಟ್ ಈಸ್ ಏನಾಗತ್ತೆ? ರಿಪೀಟ್ ಆಗತ್ತೆ. जब तुम स्वर्ग में रहते हो तो वहां हो ಸುಖಧಾಮ. ನೀವು ಸ್ವರ್ಗದಲ್ಲಿದ್ದಾಗ ಎಲ್ಲಿರ್ತೀರಿ? ಸುಖಧಾಮದಲ್ಲಿ. ಪವಿತ್ರತೆ, ಸುಖ, ಶಾಂತಿ ಎಲ್ಲವೂ ಅಲ್ಲಿ ಇರುತ್ತೆ. ವಾ ಜಗಳ ಆದಿ ಹೋತಿ ನಹಿ. ಅಲ್ಲೇನಿಲ್ಲ, ಜಗಳಗಳಿಲ್ಲ. ಬಾಕಿ ತನೇ ಸಬ್ ಶಾಂತಿ ಧಾಮೆ ಚಲೆ ಜಾತೆ. ಇನ್ನುಳಿದವ್ರು ಇಷ್ಟು ಜನ ಎಲ್ಲರೂ ಏನಿದ್ದಾರೆ ಆತ್ಮಗಳೆಲ್ಲ ಎಲ್ಲ ಹೋಗ್ಬಿಡ್ತಾರೆ ಶಾಂತಿ ಧಾಮಕ್ಕೆ. ಬಲ್ ಸತ್ಯುಗಕ್ಕೋ ಲಾಖೋ ವರ್ಷ ಕಹ ದೇತೆ. ಸತ್ಯುಗಕ್ಕೇನಂತ ಹೇಳ್ತಾರೆ? ಲಕ್ಷಾಂತರ ವರ್ಷ. ಬಾಬಾ ಕಹತೆ ಲಾಖೋ ವರ್ಷ ಕಿ ಕೋಯಿ ಬಾತ್ ನಹಿ. ಲಕ್ಷಾಂತರ ವರ್ಷದ ಯಾವುದೇ ಮಾತು ಇಲ್ಲ. ಯತೋ 1000 ವರ್ಷ ಕಿ ಬಾತ್ ಹೈ. ಇದು ಎಷ್ಟು ವರ್ಷದ ಮಾತು? 5000 ವರ್ಷ ಕಿ ಬಾತ್ ಹೈ. 5000 ವರ್ಷದ ಮಾತಿದು. ಕಹತೆ ಭಿ ಹೈ ಮನುಷ್ಯ ಕೆ 84 ಜನ್ಮ. ಏನಂತ ಹೇಳ್ತಾರೆ? ಮನುಷ್ಯರದು ಎಷ್ಟು ಜನ್ಮ? 84 ಜನ್ಮ. ಅದನ್ನ ಭಕ್ತಿ ಮಾರ್ಗದವರು 84 ಅಂತ ಹೇಳಿಲ್ಲ, 84 ಲಕ್ಷ ಜನ್ಮ ಅನ್ಬಿಟ್ರು. ದಿನ ಪ್ರತಿದಿನ ಮೆಟ್ಟಿಲನ್ನ ಏನ್ ಮಾಡ್ತಾ ಬರ್ತೀರಿ? ಇಳಿತಾ ಇಳಿತಾ ತಮೋ ಪ್ರಧಾನ ಆಗ್ಬಿಟ್ರಿ. तो बाप समझाते यह भी ड्रामा बना हुआ है. ಈ ರೀತಿ ನಾಟಕ ರಚನೆ ಆಗಿದೆ ಅಂತಾನೆ ಬಾಬಾ. एक्टर्स होकर ड्रामा के क्रिएटर, डायरेक्टर, मुख्य एक्टर को न जाने तो क्या कहेंगे. ನಾವು ನಾಟಕದಲ್ಲಿ ಆಕ್ಟರ್ಸ್ ಆಗಿದ್ದೀವಿ. ಆಕ್ಟರ್ ಆಗಿದ್ರು ನಾವು ಯಾವ ನಾಟಕದಲ್ಲಿ ಪಾತ್ರ ಮಾಡ್ತಿದ್ದೇವೋ ಅದರ ಕ್ರಿಯೇಟರ್ ಯಾರು, ಡೈರೆಕ್ಟರ್ ಯಾರು, ಮುಖ್ಯ ಆಕ್ಟರ್ ಯಾರು ಅಂತ ತಿಳ್ಕೊಳ್ಳದೆ ಇದ್ರೆ ಅವರನ್ನೇನಂತ ಹೇಳಬಹುದು ಅಲ್ವಾ? बाप कहते इस बेहद के ड्रामा को कोई भी मनुष्य मात्र नहीं जानते हैं. ಇದು ಬೇಹದ್ದಿನ ನಾಟಕ. ಈ ಬೇಹದ್ದಿನ ನಾಟಕವನ್ನ ಯಾವ ಮನುಷ್ಯ ಮಾತ್ರರು ತಿಳ್ಕೊಂಡಿಲ್ಲ ಅಂತಿದ್ದಾರೆ ಬಾಬಾ. ಯ ಬಾಪ್ ಆಕರ್ ಸಮझाते हैं. ಇವನ್ನೆಲ್ಲ ಬಾಬಾ ಬಂದು ತಿಳಿಸ್ಕೊಡ್ತಾರೆ. कहते भी है शरीर लेकर पाठ बजाते हैं तो नाटक हुआ ना. ಯಾವ ರೀತಿ ಹೇಳ್ತಾರೆ ಅಂದ್ರೆ ಶರೀರ ತಗೊಂಡು ಪಾತ್ರ ಮಾಡ್ತಾರೆ ಅಂದ್ರೆ ಇದು ನಾಟಕ ಆಯ್ತು ತಾನೆ. ಪಾತ್ರ ಎಲ್ಲಿ ಮಾಡ್ತಾರೆ? ನಾಟಕದಲ್ಲಿ ತಾನೆ. ನಾಟಕಕ್ಕೆ ಮುಖ್ಯ ಆಕ್ಟರ್ಸ್ ಕೌನ್ ಹೈ? ನಾಟಕದ ಮುಖ್ಯ ಆಕ್ಟರ್ ಯಾರು ಅಲ್ವಾ? ಈ ಸೃಷ್ಟಿ ರೂಪಿ ನಾಟಕದಲ್ಲಿ ಮುಖ್ಯ ಆಕ್ಟರ್ ಯಾರು? ಇದನ್ನ ನಾವ್ ಹೇಳ್ತೇವೆ. ಕೋಯಿ ಬತಾನ ಈ ಸಕ್ಕಿಂಗಿ. ಯಾರು ಹೇಳುದಿಲ್ಲ. ನಾಟಕ ಇದನ್ನ ನಾಟಕ, ನಾವೆಲ್ಲ ಪಾತ್ರಧಾರಿಗಳು, ಅವನು ಸೂತ್ರಧಾರಿ ಅಂತ ಹೇಳ್ತಾರೆ. ಆದ್ರೆ ಇನ್ನು ಡಿಟೇಲ್ ಕೇಳ್ರಿ ಅವರಿಗೆ. ಈ ನಾಟಕದ ಅವಧಿ ಎಷ್ಟು, ಡ್ಯೂರೇಷನ್ ಎಷ್ಟು, ಈ ನಾಟಕದ ಹೀರೋ ಯಾರು, ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರು. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಯ ಬೇಹದ್ ಕೆ ಡ್ರಾಮಾ ಕೈಸೆ ಜೂ ಮಿಸಲ್ ಚಲ್ತಾ ಹೈ.
ಬಾಬಾ ಹೇಳ್ತಾ ಇದ್ದಾರೆ, ನೀವು ಮಕ್ಕಳಿಗೆ ಗೊತ್ತಿದೆ ಈ ದೇಹದಿನ ನಾಟಕ ಹೇಗೆ ನಡೀತದೆ, ಹೇನಿನಂತೆ. ಅಂದ್ರೆ ಏನ್ ನಿಲ್ಲೋದೇ ಇಲ್ಲ, ನಿರಂತರ ನಡೀತಾ ಇರ್ತದ. ಒಂದೇ ರಾತ್ರಿಯಲ್ಲಿ 7 ಹಾಸಿಗೆ ದಾಟ್ತದೆ ಅಂದ್ರೆ ಅದೊಂದು ಮಾತಿದೆ, ಒಂದೇ ರಾತ್ರಿಯಲ್ಲಿ 7 ಹಾಸಿಗೆ ದಾಟ್ಬಿಡುತ್ತದು ಅಂತ. ಅಷ್ಟು ನಿರಂತರ, ಅಷ್ಟು ಸಣ್ಣದಿರುತ್ತೆ, ಸಣ್ಣ ಸಣ್ಣ ಕಾಲುಗಳಿರ್ತಾವಲ್ವ. 7 ಹಾಸಿಗೆ ದಾಟ್ತದ ಅಂದ್ರೆ ಅದು ಎಲ್ಲೋ ನಿಲ್ಲೋದೇ ಇಲ್ಲ ಅಂತ. ಹಾಗೆ ಟಿಕ್ 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 ಅಂತ ನಡೀತಾ ಇರ್ತದೆ ಡ್ರಾಮಾ, ನಿಧಾನವಾಗಿ. ಏನೇನ ನಡಿಗೆ ನಿಧಾನ ಇರುತ್ತಲ್ಲ, ಅದಕ್ಕೆ ಏನಿಗೆ ಹೋಲಿಸ್ತಾರೆ ಬಾಬಾ. ಟಿಕ್ ಟಿಕ್ ಹೋತಿ रहती. मुख्य है, मुख्य यार ಈ ನಾಟಕದಲ್ಲಿ ಹಾಗಾದ್ರೆ ऊंचते ऊंच बाबा जो आकर समझाते भी हैं और सर्व का सद्गति भी करते हैं. ಮುಖ್ಯವಾಗಿರುವಂತವರು ಶಿವಬಾಬಾ. ಅವ್ರು ಬಂದು ನಾವು ಮಕ್ಕಳಿಗೆ ತಿಳಿಸ್ತಾರೆ ಮತ್ತು ಸರ್ವರ ಸದ್ಗತಿಯನ್ನು ಕೂಡ ಮಾಡ್ತಾರೆ. ಸತ್ಯುಗ ಮೇ ದೂಸರೆ ಕೋಯಿ ಹೋತೆ ನಹಿ. ಸತ್ಯುಗದಲ್ಲಿ ಮತ್ತೆ ಬೇರೆ ಯಾರು ಇರೋದೇ ಇಲ್ಲ. ಬಹಳ ಕಡಿಮೆ ಜನ ಅಲ್ಲಿ ಇರ್ತಾರೆ. ಥೋಡೆ ಜೋ ಹೋಂಗೆ ಉನ್ಹೋನೆ ಸಬ್ಸೆ ಜಾಸ್ತಿ ಭಕ್ತಿ ಕಿ ಹೋಗಿ. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಏನು ಕಡಿಮೆ ಜನ ಆತ್ಮಗಳು ಇರ್ತಾರಲ್ಲ, ಯಾಕೆ ಅವರಿದ್ದಾರೆ? ಅವರೆಲ್ಲ ಏನ್ ಮಾಡಿದ್ದಾರೆ? ಅವರೆಲ್ಲ ಎಲ್ಲರಿಗಿಂತ ಜಾಸ್ತಿ ಭಕ್ತಿ ಮಾಡಿದ್ದಾರೆ. तुम्हारे पास प्रदर्शनी व म्यूजियम में आएंगे वो जिन्होंने भक्ति की है. ಮತ್ತೆ ನಿಮ್ಮ ಹತ್ರ ಯಾರು ಬರ್ತಾರಲ್ಲ, ನೀವು ಎಕ್ಸಿಬಿಷನ್ ಮಾಡಿದ್ರೆ ನಿಮ್ಮ ಹತ್ರ ಕೇಳಿಕ್ ಬರ್ತಾರೆ. ಆಮೇಲೆ ಮ್ಯೂಸಿಯಂ ಓಪನ್ ಮಾಡ್ರಿ, ಊರಲ್ಲಿ ಅಷ್ಟು ಜನ ಇರ್ತಾರೆ, ಅದ್ರ ಕೆಲವರೇ ಬರ್ತಾರೆ. ನೀವೆಲ್ಲೇ ಚಿತ್ರ ಪ್ರದರ್ಶನ ಮಾಡಿದ್ರೆ ಎಲ್ರೂ ಬರಲ್ಲ, ಕೆಲವ್ರು ತಪ್ಪಿಸ್ಕೊಂಡು ಹೋಗ್ತಾರೆ, ಕೆಲವ್ರು ಬರ್ತಾರೆ. ಯಾರು ನಿಮ್ಮ ಹತ್ರ ಬರೋದು? ಬಹಳ ಭಕ್ತಿ ಯಾರು ಮಾಡ್ತಾರಲ್ಲ ಅವರು ಬಾಬಾನ ಹತ್ರ ಬರ್ತಾರೆ. ಏಕ ಶಿವ ಕಿ ಭಕ್ತಿ ಕರ್ನಾ ಇಸ್ಕೋ ಕಹಾ ಜಾತಾ ಹೈ. ಒಬ್ಬ ಶಿವನನ್ನ ಭಕ್ತಿ ಮಾಡೋದಕ್ಕೆ ಏನಂತ ಹೇಳಲಾಗ್ತದೆ? ಅವ್ಯಭಿಚಾರಿ ಭಕ್ತಿ. फिर बहुतों की भक्ति करते हो तो ವ್ಯಭಿಚಾರಿ ಬನ್ ಪಡ್ತೆ. ಬಹಳ ಜನರ ಭಕ್ತಿ ಮಾಡಿದ್ರೆ ಅವ್ರಿಗೆ ವ್ಯಭಿಚಾರಿ ಭಕ್ತರು ಅಂತ ಹೇಳ್ತಾರೆ. ಅವಿತ್ತು ಈಗಂತೂ ಬಿಲ್ಕುಲ್ ತಮೋ ಪ್ರಧಾನ ಭಕ್ತಿ. ಕಂಡದನ್ನ ಹೇಳಿದ್ದನ್ನೆಲ್ಲ ಮಾಡೋದು, ಕಂಡವರ ಭಕ್ತಿ ಮಾಡೋದು, ಪೂಜೆ ಮಾಡೋದು, ವಾಮಾಚಾರ ಭಕ್ತಿ, ಅದು ಇದು ಎಷ್ಟು ತಮೋ ಪ್ರಧಾನ ಆಗಿದೆ ಭಕ್ತಿ. ಪಹಲೆ ಸತೋ ಪ್ರಧಾನ ಭಕ್ತಿ ಇತ್ತು. ಮೊದ್ಲೆಂತ ಭಕ್ತಿ ಇತ್ತು? ಸತೋ ಪ್ರಧಾನ ಭಕ್ತಿ ಇತ್ತು. ಫಿರ್ ಆಮೇಲೇನಾಯ್ತು? ಮೆಟ್ಟಿಲಿ ಇಳಿತಾ 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 ತಮೋ ಪ್ರಧಾನ ಆಗ್ಬಿಟ್ಟಿದೆ ಭಕ್ತಿ ಕೂಡ. ऐसी हालत जब होती है तब बाप आते. ಇವಾಗ ಇಷ್ಟು ತಮೋ ಪ್ರಧಾನ ಆಗ್ತಾರೆ ಆತ್ಮಗಳೆಲ್ಲ, ಆಗ ತಂದೆ ಬರ್ತಾರೆ. ಬಂದೇನ್ ಮಾಡ್ತಾರೆ? ಎಲ್ಲರನ್ನು ಸತೋ ಪ್ರಧಾನ ಮಾಡ್ತಾರೆ. ಇಸ್ ಬೇಹದ್ ಕೆ ಡ್ರಾಮಾ ಕೋ ಭಿ ತುಮ್ ಅಭಿ ಜಾನ್ತೆ ಹೋ. ಈ ಬೇಹದಿನ ನಾಟಕವನ್ನು ಕೂಡ ಈಗ್ಲೇ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಅಂತಾರೆ ಬಾಬಾ. ಅಚ್ಚಾ, मीठे मीठे सिकिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯ ಸಾರ. ಬೇಹದ್ದಿನ ತಂದೆಯಿಂದ 1ನೇ ಪಾಯಿಂಟ್ ಇದೆ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯಲು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯಲು ಅವಶ್ಯವಾಗಿ ಪಾವನರಾಗಬೇಕು. ಈಗ ಪವಿತ್ರತೆಯ ಆಸ್ತಿಯನ್ನು ತೆಗೆದುಕೊಂಡರೆ ಅಂದರೆ ಕಾಮಜೀತರಾದರೆ ಜಗಜ್ಜೀತರಾಗಬಹುದು.
ಎರಡನೇ ಪಾಯಿಂಟ್, ಬೇಹದ್ದಿನ ತಂದೆಯಿಂದ ಶಿಕ್ಷಣವನ್ನು ಓದಿ ಸ್ವಯಂವನ್ನು ಕವಡೆಯಿಂದ ವಜ್ರ ಸಮಾನ ಮಾಡಿಕೊಳ್ಳಬೇಕು. ಬೇಹದ್ದಿನ ಸುಖವನ್ನು ತೆಗೆದುಕೊಳ್ಳಬೇಕು. ನಶೆ ಇರಬೇಕು. ಮನುಷ್ಯರಿಂದ ದೇವತಾ ಮಾಡುವಂತ ತಂದೆ ಈಗ ನಮ್ಮ ಸಮ್ಮುಖದಲ್ಲಿ ಇದ್ದಾರೆ. ಮನುಷ್ಯರಿಂದ ದೇವತಾ ಮಾಡುವಂತ ತಂದೆ ಈಗ ನಮ್ಮ ಸಮ್ಮುಖದಲ್ಲಿದ್ದಾರೆ. ಈಗ ನಮ್ಮದು ಸರ್ವೋತ್ತಮ ಬ್ರಾಹ್ಮಣ ಕುಲವಾಗಿದೆ. ಈಗ ನಮ್ಮದು ಸರ್ವೋತ್ತಮ ಬ್ರಾಹ್ಮಣ ಕುಲವಾಗಿದೆ. ವರದಾನ: ಜ್ಞಾನ ಸಂಪನ್ನ ದಾತ ಆಗಿ, ಜ್ಞಾನ ಸಂಪನ್ನ ದಾತ ಆಗಿ ಸರ್ವ ಆತ್ಮಗಳ ಬಗ್ಗೆ ಶುಭ ಚಿಂತಕ ಆಗುವಂತಹ ಶ್ರೇಷ್ಠ ಸೇವಾಧಾರಿಯಾಗಿರಿ. ಜ್ಞಾನ ಸಂಪನ್ನ ದಾತ ಆಗಿ ಸರ್ವ ಆತ್ಮಗಳ ಬಗ್ಗೆ ಶುಭ ಚಿಂತಕ ಆಗುವಂತಹ ಶ್ರೇಷ್ಠ ಸೇವಾಧಾರಿಯಾಗಿರಿ. ಬಾಬಾ ಇದರ ತಾತ್ಪರ್ಯ ಹೇಳ್ತಾರೆ, ಶುಭ ಚಿಂತಕ ಆಗುವುದಕ್ಕೆ ವಿಶೇಷ ಆಧಾರವಾಗಿದೆ ಶುಭ ಚಿಂತನೆ. ಶುಭ ಚಿಂತಕ ಆಗುವುದಕ್ಕೆ ಆಧಾರ ಯಾವುದು? ಶುಭ ಚಿಂತನೆ. जो व्यर्थ चिंतन व पर चिंतन करते वह शुभ चिंतक नहीं बन सकते. ಯಾರು ವ್ಯರ್ಥ ಚಿಂತನೆ ಮಾಡ್ತಾರೆ, ಪರಚಿಂತನೆ ಮಾಡ್ತಾರೆ, ಅವರೆಂದೂ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ? ಶುಭ ಚಿಂತಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. शुभ चिंतक मणियों के पास शुभ चिंतन की शक्तिशाली खजाना सदा भरपूर होगा. ಯಾರು ಶುಭ ಚಿಂತಕ ಮಣಿಗಳಿರ್ತಾರೆ ಅವರ ಹತ್ರ ಶುಭ ಚಿಂತನೆಯ ಶಕ್ತಿಶಾಲಿ ಖಜಾನೆ सदा भरपूर ಆಗಿರುತ್ತೆ. भरपूरता के कारण ही औरों के प्रति शुभ चिंतक बन सकते हैं. ಅವರು ಭರ್ಪೂರ್ ಆಗಿರೋದ್ರಿಂದ ಬೇರೆಯವ್ರ ಬಗ್ಗೆ ಅವ್ರೇನಾಗಿರ್ತಾರೆ? ಶುಭ ಚಿಂತಕ ಆಗಿರ್ತಾರೆ. ಶುಭ ಚಿಂತಕ ಅರ್ಥಾತ್ ಶುಭ ಚಿಂತಕ ಅಂದ್ರೆ ಶುಭ ಚಿಂತಕ ಅಂದ್ರೇನೆ ಯಾರು? ಹಾಗಾದ್ರೆ ಏನಾಗದ್ರೆ? ಸರ್ವ ಜ್ಞಾನ ರತ್ನಗಳಿಂದ ಭರ್ಪೂರ್ ಆಗಿರೋದು. ಹೀಗೆ ಜ್ಞಾನ ಸಂಪನ್ನ ದಾತಾಗಳೇ ನಡೆದಾಡುತ್ತಾ ತಿರುಗಾಡುತ್ತಾ ಪ್ರತಿಯೊಬ್ಬರ ಸೇವೆಯನ್ನ ಮಾಡ್ತಾರೆ. ಶ್ರೇಷ್ಠ ಸೇವಾಧಾರಿಗಳು ಅವರೇ ಆಗಿದ್ದಾರೆ ಅಂತಿದ್ದಾರೆ ಬಾಬಾ. ಸ್ಲೋಗನ್: विश्व राज्य अधिकारी बनना है तो विश्व परिवर्तन के कार्य में निमित्त बनो. ವಿಶ್ವ ರಾಜ್ಯ ಅಧಿಕಾರಿಗಳಾಗಬೇಕು ಅಂದ್ರೆ ಏನ್ ಮಾಡ್ಬೇಕು? ವಿಶ್ವ ಪರಿವರ್ತನೆ ಕಾರ್ಯದಲ್ಲಿ ನಿಮಿತ್ತರಾಗಬೇಕು ಅಂತಾರೆ ಬಾಬಾ. ವಿಶ್ವ ರಾಜ್ಯ ಅಧಿಕಾರಿಗಳಾಗಬೇಕಂದ್ರೆ ಏನಾಗಬೇಕು? ವಿಶ್ವ ಪರಿವರ್ತನೆ ಕಾರ್ಯದಲ್ಲಿ ನಿಮಿತ್ತರಾಗಬೇಕು. ಓಂ ಶಾಂತಿ. ಬಾಬಾ